ನಮಸ್ಕಾರ ವೀಕ್ಷಕರೇ, ಶುಭೋದಯ ಕರ್ನಾಟಕ 2ನೇ ಆವೃತ್ತಿಗೆ ಪ್ರೀತಿಯ ಸ್ವಾಗತ. ವೀಕ್ಷಕರೇ, ಯುಗ ಕಳೆದಂತೆಲ್ಲ ವಾಹನ ದಟ್ಟಣೆ ಜಾಸ್ತಿ ಆಗ್ತಾ ಇದೆ. ರಸ್ತೆಗಳು ಅಗಲ ಆದರೂ ಕೂಡ ವಾಹನ ದಟ್ಟಣೆಯನ್ನು ನಿಯಂತ್ರಿಸೋದು ಭಾಳ ಕಷ್ಟ ಆಗ್ತಾ ಇದೆ. 1914ರಲ್ಲಿ ಆಗಸ್ಟ್ 5ನೇ ತಾರೀಕು ಅಮೆರಿಕದ ಓಹಿಯೋ ನಗರದಲ್ಲಿ ಈ ವಾಹನ ದಟ್ಟಣೆಯನ್ನು ಸರಿ ಮಾಡೋದಕ್ಕೋಸ್ಕರ ಅದನ್ನ ನಿಯಂತ್ರಿಸೋದಕ್ಕೋಸ್ಕರ ಒಂದು ಟ್ರಾಫಿಕ್ ಸಿಗ್ನಲನ್ನು ಇಂಟ್ರಡ್ಯೂಸ್ ಮಾಡ್ತಾರೆ. ಆ ದಿನವನ್ನು ಇವತ್ತು ಇಡೀ ವಿಶ್ವದ ಅನೇಕ ದೇಶಗಳಲ್ಲಿ ಅಂತಾರಾಷ್ಟ್ರೀಯ ಟ್ರಾಫಿಕ್ ದೀಪಗಳ ದಿನವನ್ನಾಗಿ ಆಚರಿಸಲಾಗುತ್ತೆ. ಇದರ ಉದ್ದೇಶ ತಮಗೆಲ್ಲರಿಗೂ ಗೊತ್ತು. ಕೆಂಪು ಬಂದರೆ ನಿಂತ್ಕೋಬೇಕು, ಹಸಿರು ಬಂದರೆ ಹೋಗಬೇಕು, ಆದರೆ ಹಳದಿ ಬಂದರೆ ವೆಯ್ಟ್ ಮಾಡಬೇಕು ಅಂತ. ಆದರೆ ಬಹುತೇಕ ಜನ ಹಳದಿ ಬಂದಾಗ ಪಾಸ್ ಆಗ್ಬಿಡೋಣ, ಮುಂದೆ ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು ಇನ್ನಷ್ಟು ಸ್ಪೀಡ್ ಮಾಡುವಂತಹ ಪ್ರವೃತ್ತಿಯನ್ನು ನಾವು ನೋಡಿದ್ದೀವಿ. ಆದರೆ ಹಾಗಾಗದ ರೀತಿಯಲ್ಲಿ ನಾವು ಹಳದಿ ದೀಪ ಬಂದಾಗ ಕಾಯುವಂಥ ಕೆಲಸವನ್ನು ಮಾಡೋಣ, ಸ್ಲೋ ಮಾಡುವಂಥ ಕೆಲಸವನ್ನು ಮಾಡೋಣ. ಕೆಂಪು ಬಂದಾಗ ಕಡ್ಡಾಯವಾಗಿ ನಿಲ್ಲೋಣ, ಹಸಿರು ಬಂದಾಗ ಮಾತ್ರ ದೀಪವನ್ನು ಆಧರಿಸಿ ನಾವು ಮುಂದೆ ಸಾಗೋಣ ಅಂತ ಹೇಳ್ತಾ, ನಾವು ಟ್ರಾಫಿಕ್ ರೂಲ್ಸ್ಗಳನ್ನು, ನಿಯಮಗಳನ್ನು ಪಾಲಿಸಿದ್ರೆ ಅಪಘಾತಗಳನ್ನು ಕಡಿಮೆ ಮಾಡ್ಬೋದು. ಇದರ ಉದ್ದೇಶ ಎಷ್ಟೇ, ದಿನ ಕಳೆದಂತೆ ವಾಹನಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಎಷ್ಟೇ ಫ್ಲೈಓವರ್ಗಳು, ಅಂಡರ್ ಪಾಸ್ಗಳು ಬಂದರೂ ಕೂಡ ಇವತ್ತು ವಾಹನ ದಟ್ಟಣೆಯನ್ನು ನಿಯಂತ್ರಿಸೋದು ಕಷ್ಟ ಆಗಿದೆ. ಹಾಗಾಗಿ ಸಂಚಾರಿ ನಿಯಮಗಳನ್ನು ಪಾಲಿಸೋಣ, ಟ್ರಾಫಿಕ್ ದೀಪಗಳ ಒಂದು ಸೂಚನೆಯನ್ನು ಕೂಡ ಪಾಲಿಸೋಣ ಅಂತ ಹೇಳ್ತಾ, ಎಲ್ರಿಗೂ ಕೂಡ ಈ ನಿಟ್ಟಿನಲ್ಲಿ ಅರಿವು ಮೂಡಿಸುವಂಥ ಕೆಲಸವನ್ನು ಮಾಡೋಣ. ಹಾಗೆ ಇವತ್ತು ಕನ್ನಡ ಚಿತ್ರರಂಗದ ಹೆಸರಾಂತ ನಟಿ ಆಶಿಕಾ ರಂಗನಾಥ್ ಅವರ ಹುಟ್ಟುಹಬ್ಬ. ತಮ್ಮ ವಿಶಿಷ್ಟ ಅಭಿನಯದ ಮೂಲಕ ಕನ್ನಡ ಚಿತ್ರರಸಿಕರ ಮನವನ್ನು ಗೆದ್ದಂತಹ ಆಶಿಕಾ ರಂಗನಾಥ್ ಅವರಿಗೆ ದೂರದರ್ಶನ ಚಂದನ ವಾಹಿನಿಯ ಪರವಾಗಿ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಮೂಡಲ ಮನೆಯ ಮುಸುಕನು ಸರಿಸಿ ಕಂಗಳ ತೆರೆಸಿದೆ ಶುಭೋದಯ. ಮೂಡಲ ಮನೆಯ ಮುಸುಕನು ಸರಿಸಿ ಕಂಗಳ ತೆರೆಸಿದೆ ಶುಭೋದಯ. ಮನಸ್ಸಿನ ಮಗನು ಮೆಲ್ಲನೆ ಅರಳಿಸಿ ಚಂದನ ವನದಲ್ಲಿ ಗಂಧವತಿಯುತ ಹೊಮ್ಮಿಸಿ ಚಿಮ್ಮುವ ಶುಭೋದಯ. ಶುಭೋದಯ ಕರ್ನಾಟಕ, ಶುಭೋದಯ ಕರ್ನಾಟಕ, ಶುಭೋದಯ ಕರ್ನಾಟಕ, ಶುಭೋದಯ ಕರ್ನಾಟಕ. ನಮಸ್ಕಾರ ವೀಕ್ಷಕರೇ, ಶುಭೋದಯ ಕರ್ನಾಟಕ 2ನೇ ಆವೃತ್ತಿಗೆ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ. ವೀಕ್ಷಕರೇ, ರವಿ ಕಾಣದನ್ನು ಕವಿ ಕಂಡ, ಕವಿ ಕಾಣದನ್ನು ಕಲಾವಿದ ಕಂಡ ಅಂತ ಎಂಬ ಮಾತಿದೆ. ಉತ್ತರ ಕರ್ನಾಟಕ ಮೂಲದ ಈ ಕಲಾವಿದರು ತಮ್ಮ 3ನೇ ವಯಸ್ಸಿನಲ್ಲೇ ಕಲೆಯ ಬಗ್ಗೆ ಸಾಕಷ್ಟು ಆಸಕ್ತಿಯನ್ನು ಬೆಳೆಸ್ಕೊತಾರೆ. ನಂತರ ಉನ್ನತ ಶಿಕ್ಷಣವನ್ನು ಕೂಡ ಆರ್ಟ್ ವಿಷಯದಲ್ಲಿ ಪಡ್ಕೊಂಡು ಅನಂತರ ಅನೇಕ ಪ್ರದರ್ಶನಗಳನ್ನು ಕಲಾವಿದರಾಗಿ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಇವರು ಬಹುಮುಖ ಆಯಾಮಗಳಲ್ಲಿ ಕೆಲಸ ಮಾಡಿರುವಂತಹ ಇವರು ವಿಶೇಷ ವ್ಯಕ್ತಿತ್ವ ಅಂತ ಹೇಳಿದರೆ ಅತಿಶಯೋಕ್ತಿ ಆಗಲಾರದು. ಛಾಯಾಚಿತ್ರಗಾರರಾಗಿ, ವಿಡಿಯೋಗ್ರಾಫರ್ ಆಗಿ, ಅಷ್ಟೇ ಅಲ್ಲ ಸಹಾಯಕ ನಿರ್ದೇಶಕರಾಗಿ ಕೂಡ ಕೆಲಸ ಮಾಡಿದ್ದಾರೆ. ಚಿತ್ರಕಥೆಗಾರರಾಗಿ, ಸುದ್ದಿ ಸಂಪಾದಕರಾಗಿ ಕೂಡ ಕೆಲಸ ಮಾಡಿದ್ದಾರೆ. ಬನ್ನಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಮೇಘನಾಥ್ ಅಬ್ರಹಾಂ ಬೆಳ್ಳಿ ಅವ್ರನ್ನ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಸರ್, ಇವತ್ತು ತಮ್ಮ ಜೊತೆ ಮಾತುಕತೆಯನ್ನು ಆರಂಭಿಸೋಕ್ಕಿಂತ ಮುಂಚೆ ಇವತ್ತಿನ ಒಂದೊಳ್ಳೆ ಮಾತನ್ನು ನೋಡ್ಕೊಂಬರೋಣ. ಸರಿ. ಇವತ್ತಿನ ಒಂದೊಳ್ಳೆ ಮಾತು.
ಜನರ ಅಜ್ಞಾನವನ್ನು ನಿನಗಾಗಿ ಬಳಸಿದರೆ ಅನುಕೂಲ ನಿನಗೆಂದು ಯೋಚಿಸಬೇಡ. ಘನತೆ ಮೀರದೆ ಬಾಳ, ಧನವು ಜ್ಞಾನವು ಎಂದು ಅನುಭವವ ನೀ ಹಂಚು. ಭಾವದೇವ. ಇದರ ಅರ್ಥ, ಸಮಾಜದಲ್ಲಿ ಕೆಲವು ವಿಷಯಗಳ ಕುರಿತು ತಿಳುವಳಿಕೆ ಇಲ್ಲದವರನ್ನ ಬಳಸಿಕೊಂಡು ತಮ್ಮ ಅನುಕೂಲಗಳನ್ನು ಮಾಡಿಕೊಳ್ಳೋಣ ಎಂದು ಯೋಚಿಸುವುದನ್ನು ತಪ್ಪು ಎನ್ನುವ ಭಾವದೇವರು ಬಾಳಿನ ನಿಜವಾದ ಶ್ರೀಮಂತಿಕೆ ಎಂದರೆ ಜ್ಞಾನ, ಅದರಿಂದ ದೊರೆತ ಅನುಭವವನ್ನು ಹಂಚುವುದೇ ಘನತೆ ಎಂದು ಹೇಳಿದ್ದಾರೆ. ಇದಾಗಿತ್ತು ಇವತ್ತಿನ ಒಂದೊಳ್ಳೆ ಮಾತು. ಬನ್ನಿ ಮಾತುಕತೆಯನ್ನು ಆರಂಭಿಸೋಣ. ಸರ್, ತಾವು ಕಲೆಗಾಗಿ ತಮ್ಮ ಜೀವನವನ್ನು ಮುಡಿಪಾಗಿಟ್ಟಂಥವ್ರು, ಹಾಗೆ ತಾವು ಕಲೆಯ ಬಗ್ಗೆ ಆಸಕ್ತಿ ಮೂಡಿಸುವಂತಹ ಒಂದು ಅಭಿಯಾನವನ್ನು ಕಲಾ ಲಿಟ್ರಸಿ, ಆರ್ಟ್ ಲಿಟ್ರಸಿ ಅಂತ ಹೇಳ್ತೀರಾ, ಕಲಾ ಸಾಕ್ಷರತೆಯನ್ನು ಮೂಡಿಸ್ಬೇಕು ಅನ್ನೋ ಅಭಿಯಾನ ಹಮ್ಮಿಕೊಂಡಿದ್ದೀರಾ. ಯಾಕೆ ಸರ್ ಅಭಿಯಾನ, ಯಾವಾಗಿಂದ ಪ್ರಾರಂಭ ಆಯ್ತು ಅಭಿಯಾನದ ಬಗ್ಗೆ ತಿಳಿಸ್ಬೋದಾ? ಸರ್, ಆ್ಯಕ್ಚುಲಿ 94-95 ಕಂಪ್ಯೂಟರ್ ಬಂದತ್ನಾಗ ಅವಾಗ ನಾನು ಒಬ್ಬ ಮಿತ್ರ, ಅಂದರೆ ಇವಾಗ ಕಲಾವಿದ್ರದ್ದು ಬದುಕಿಲ್ಲ, ಹೊಸದು ಏನಾರ ಮಾಡಿದ್ರೆ ಮಾತ್ರ ಸರ್ವೈವಲ್ ಆಗ್ತಾನೆ ಅಂತ ನಂಗೆ ಹೇಳಿದ್ದ. ಅವಾಗ ಏನು ಅನಿಸಿತ್ತು ಅಂತಂದರೆ, ಈ ಕಂಪ್ಯೂಟ್ರು ಅದರೊಳಗೆ ಇರೋಂಥ ಇವು ಫೋಟೋಶಾಪ್ ಆಗಲಿ, ಅವಾಗ ಅವೆಲ್ಲ ಹೊಸದದು, ಮತ್ತು ಅದನ್ನೇ ನಂಬ್ಕೊಂಡಿದ್ದು, ಅಂದರೆ ಇದು ಹೊಸ ಕ್ರಾಂತಿ ಮಾಡ್ತದೆ ಅಂತಂಗೆ. ಅದಾದ್ಮೇಲೆ ಇವತ್ತಿಗೆ 30 ವರ್ಷ ಆಯ್ತದು. ಹೌದು. ಆದರೆ ಯಾವ ಕಲಾವಿದ್ರೂ ಇನ್ನೂ ಬದಲಾಯಿಸಿಲ್ಲ. ಇವಾಗ ಸದ್ಯ AI ಕೂಡ ಚಾಲೆಂಜ್ ಅಂತಾರೆ. ಆದರೆ ಕಲಾವಿದ ಕಲಾಕೃತಿ ಮತ್ತು ಕಲೆ, ಅದರ ಹಿಂದೆ ಪರಿಶ್ರಮ ಅದು ನಿರಂತರ ಇರ್ತದೆ, ಮುಂದೂ ಇರ್ತದೆ. ಹಂಗ ಇವಾಗ ಭಾಳಷ್ಟು ಜನರಿಗೆ ಆರ್ಟ್ ಬಗ್ಗೆ ತಿಳುವಳಿಕೆ ಇಲ್ಲ. ಕಲಾಕೃತಿಗಳಂತಂತಂದರೆ ಕ್ಯಾಲೆಂಡರ್ ಟೈಪ್ ಪೇಂಟಿಂಗ್ ಮಾಡೋದು, ರಿಯಲಿಸ್ಟಿಕ್ ಮಾಡೋದು, ಇದನ್ನೇ ಆರ್ಟ್ ಅಂತ ತಿಳ್ಕೊಂಡದ್ದು. ಅದಾದಮೇಲೆ ಬಂದಂಥ ಹೊಸ ಹೊಸ ಪಂಥಗಳಾಗಬಹುದು ಅಥವಾ ಹೊಸ ಶೈಲಿಗಳಾಗ್ಬೋದು, ನವ್ಯ ಇರ್ಬೋದು, ಇದನ್ನು ಅರ್ಥ ಮಾಡ್ಕೊವಂಥದ್ದು ಸಹಜವಾಗಿ ಭಾಳಷ್ಟು ಜನ ಸಾಹಿತ್ಯನ ಓದ್ತಾರೆ. ಆದರೆ ಕಲಾಕೃತಿಗಳನ್ನ ನೋಡೋದು, ಅದನ್ನು ರಸಸ್ವಾದನೆ ಅಂತ ಏನು ಅಂತೀವಿ, ಅಂಥದ್ದು ಕಡಿಮೆ ಅದು ನಮ್ಮ ಭಾಗಕ್ಕೆ, ನಮ್ಮ ಜನರಿಗೆ, ಇಡೀ ಥ್ರೂಔಟ್ ಇಂಡಿಯಾ. ಇಲ್ಲಿ ಕರ್ನಾಟಕ, ಉತ್ತರ ಕರ್ನಾಟಕ ಹಂಗೇನಿಲ್ಲ. ಭಾಳಷ್ಟು ಜನರಿಗೆ ಕಲಾಕೃತಿಗಳನ್ನ ಅರ್ಥ ಮಾಡ್ಕೊಳ್ಳೋಂಥದ್ದು, ಅದಕ್ಕೆ ಯಾವುದು ಸಾಹಿತ್ಯ ಆಗಲಿ ಅಥವಾ ಯಾವುದೇ ಅದನ್ನು ಜನರಿಗೆ ಮುಟ್ಟಂಥದ್ದು ವಿಷಯಗಳನ್ನ ಆಗಿಲ್ಲ. ಆ ಒಂದು ಕಾರಣಕ್ಕೆ ನಾನು ಈ ಒಂದು, ಅಂದರೆ ಎಲ್ಲರಿಗೂ ಕಲಾಕೃತಿಗಳು ನೋಡೋಂಥ ಒಂದು ಇದು ಸಿಗಲಿ ಅಂತಂತಾನೆ ಒಂದು ಕಾರಣಕ್ಕೆ ನಾನು ಈ ಒಂದು ನನ್ನೊಳಗೆ ಒಂದು ಹೆಂಗೆ ಕಂಪ್ಯೂಟರ್ ಲಿಟ್ರಸಿ ಹೆಂಗೆ ಬಂದದ, ಹಂಗೆ ಆರ್ಟ್ ಲಿಟ್ರಸಿ ಜನರಿಗೆ ಅದು ಗೊತ್ತಾಗಲಿ ಅಂತ. ಯಾಕಂದರೆ ಆ ಕಲಾವಿದನ ಆ ಕಲೆ ಹಿಂದಿನ ಉದ್ದೇಶ ಏನು ಅಂತ ತಿಳ್ಕೊಳ್ಳೋದಕ್ಕೆ ಬಹಳಷ್ಟು ವಿಫಲ ಆಗ್ತದೆ ನೀವು ಹೇಳಿದ ರೀತಿಯಲ್ಲಿ. ಸೊ ಹಾಗಾಗಿ ಆ ಕಲಾ ಸಾಕ್ಷರತೆ ಮುಖ್ಯವಾಗುತ್ತೆ. ಹೆಂಗೆ ನಾವು ಯಾವ್ದಾರ ಒಂದು ಪುಸ್ತಕವನ್ನ ಓದ್ಲಿಕ್ಕೆ ಅಕ್ಷರಗಳನ್ನ ಕಲಿಬೇಕು, ಸಾಕ್ಷರತೆ ಕಲಿಬೇಕು, ಹಾಗೆ ಆ ಕಲೆಯನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಅದ್ರ ಬಗ್ಗೆ ಸಾಕ್ಷರತೆ ಬೇಕಾಗುತ್ತೆ. ಆ ಚಿತ್ರ ಏನನ್ನು ಸೂಚಿಸುತ್ತೆ, ಕಲಾವಿದನ ಆ ಕುಂಚದ ಹಿಂದಿನ ಆ ಭಾವವೇನು ಅಂತ ತಿಳ್ಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ. ಅಲ್ಲಿನ ರೇಖೆಗಳಾಯ್ತು, ಬಣ್ಣಗಳಾಯ್ತು, ಅಥವಾ ಬಳಸ್ಕೊಂಡಿರೋಂಥ ಆ ಒಂದು ಕ್ಯಾನ್ವಾಸ್ನೊಳಗೆ, ಆ ಚೌಕಟ್ಟಿನೊಳಗೆ ತನ್ನೆಲ್ಲ, ಅಂದ್ರೆ ತನ್ನ ಅನುಭವವನ್ನ, ತನ್ನ ಪ್ರತಿಭೆಯನ್ನ ಅವನ್ನೆಲ್ಲ ಹಾಕೊಂಡಿರ್ತಾನೆ. ಅದನ್ನ ಅರ್ಥ ಮಾಡ್ಕೊಳ್ಳುವಂಥ ಜನರು. ಯಾಕಂದ್ರೆ ನಾವು ಎಲ್ಲ ಪ್ರಕೃತಿ ಎಷ್ಟು ಸುಂದರವಾಗಿದೆ ಅಂತ ಎಲ್ಲ ಕಡೆ ಹೋಗ್ಲಿಕ್ಕೆ ಆಗಲ್ಲ. ಆದ್ರೆ ಕಲಾವಿದ ತಾ ಕಂಡ ಪ್ರಕೃತಿಯನ್ನ ಅದರಲ್ಲಿ ಬಹಳ ಚೆನ್ನಾಗಿ ವರ್ಣಿಸ್ತಾರೆ ಅಲ್ವಾ? ಸೊ ಅದನ್ನ ತಿಳ್ಕೋಬೇಕಾದ್ರೆ ಬಹಳಷ್ಟು ಅದು ಆಗಬೇಕು ಅಂತ. ಹೇಗೆ ಮಾಡ್ತಾ ಇದೀರಾ ಅಭಿಯಾನನ, ಎಲ್ಲೆಲ್ಲಿ ಮಾಡ್ತಾ ಇದೀರಾ? ಅದೇ ನನಗೆ ಅಂದ್ರೇನು, ಆ್ಯಕ್ಚುಲಿ ಎಕ್ಸಿಬಿಷನ್ ಅಂತಂತಂದರೆ ಭಾಳಷ್ಟು ಕಡೆ ಎಲ್ಲರದು ಒಂದು ಅಭಿಪ್ರಾಯ ಏನಂತಂದರೆ, ಎಕ್ಸಿಬಿಷನ್ನು ಅದರಾದ್ಮೇಲೆ ಪೇಂಟಿಂಗ್ ಸೇಲ್ ಆಗ್ತಾವ, ಮಾರ್ಕೆಟ್ ಆಗ್ತದೆ, ಇದೆಲ್ಲ ಅದು ಒಂದು ಕಾನ್ಸೆಪ್ಟ್ ಇರ್ತದೆ. ಅದರ ನಾ ಇಲ್ಲಿ ತನಕ ಪೇಂಟಿಂಗ್ ಮಾರುವಲ್ಲಾಗಿನಿ ಸರ್. ಅಂದರೆ ಎಲ್ಲಿ ಅದನ್ನು ರೇಟ್ ಹಚ್ಚಿ ಅದನ್ನು ಇದು ಮಾಡುವಲ್ಲಾಗಿನಿ, ಏನು ನೋಡಲಿ, ಜನ ನೋಡಲಿ ಅಂತ. ಅದಕ್ಕೆ ಸಣ್ಣ ಸಣ್ಣ ಅಂದರೆ ಜಿಲ್ಲಾ ಕೇಂದ್ರಗಳದಾಗ ಪ್ರದರ್ಶನಗಳು ಮಾಡಕತ್ತೀನಿ, ತಾಲೂಕು ಕೇಂದ್ರಗಳದಾಗ, ಜಿಲ್ಲಾ ಕೇಂದ್ರಗಳದಾಗ ಜನರು ಆ ಆರ್ಟ್ ಕಡೆ ಬರಲಿ ಅಂತ, ನೋಡ್ಲಿ ಅದನ್ನ. ಓ, ಇದೊಂದು ಟೈಪ್ ಕಲೆ ಅದ, ಇದಕ್ಕೂ ಕಲೆ ಅಂತಾರ ಅಂತ ಅನ್ನೋದು. ನೀವು ಪ್ರದರ್ಶನ ಮಾಡೋದು ನನ್ನ ಪೇಂಟ್ ಸೇಲ್ ಆಗ್ಲಿ ಅನ್ನೋ ಕಮರ್ಷಿಯಲ್, ನನ್ನ ಪ್ರದರ್ಶನದಿಂದ 4 ಜನಕ್ಕೆ ಈ ಕಲೆ ಬಗ್ಗೆ ತಿಳಿಲಪ್ಪ ಅಂತ ಹೇಳ್ಬಿಟ್ಟು ಅರ್ಥ ಆಗ್ಲಿ ಜನರಿಗೆ ಕಲಾ. ಆಮೇಲೆ ಮಕ್ಕಳೊಳಗೂ ಆ ಪ್ರತಿಭೆ ಇರ್ತದೆ. ನಾನು ಚಿತ್ರಕಲಾ ಶಿಕ್ಷಕ ಇದ್ದೀನಿ, ಮಕ್ಕಳೊಳಗೆ ಮಾಡ್ತಾರೆ. ಆಮೇಲೆ ಇವಾಗ ಅಂದರೆ ಈ ಜನ್ರೇಷನ್ನು ಇದಕ್ಕೆಲ್ಲ ಏನಂತಂದರೆ, ಕಂಪ್ಯೂಟರ್ ಕಲ್ತ್ರೇ ಸರ್ವೈವಲ್ ಆಗ್ತೀವಿ. ಆರ್ಟ್ ಇವಾಗ ಎಷ್ಟೋ ಆರ್ಟ್ ಕಾಲೇಜ್ಗಳು ಬಂದದು, ಕ್ಲೋಸ್ ಆದವು.
ಹಿಂಗಾಗಿ ಮಂದಿಗೂ ಅದರ ಆರ್ಟ್ ಅಂತಂದರೆ ಅದಕ್ಕೆ ಫ್ಯೂಚರ್ ಇಲ್ಲ, ಹಂಗೆಲ್ಲ ಒಂದು ಇದಾದ. ಆದರೆ ಗಟ್ಟಿ ಆರ್ಟು ಗಟ್ಟಿತನ ಯಾವತ್ತಿಗೂ ಉಳಿತದೆ. ಜೊಳ್ಳು ತೂರ್ಕೊಂಡೋಗಿ ಹೋಗುತ್ತೆ, ಗಟ್ಟಿ ಕಾಳು ಉಳಿಯುತ್ತೆ. ಡೆಫಿನೆಟ್ಲಿ ಸರ್. ಸೊ ನಾವಾಗಲೇ ಹೇಳ್ತಾ ಇದ್ರಿ, ಕಂಪ್ಯೂಟ್ರು 20ನೇ ಶತಮಾನದ ಅಂತ್ಯದಲ್ಲಿ ಕಂಪ್ಯೂಟರ್ ಉದಯ ಆದಾಗ, ವಿಶೇಷವಾಗಿ ಇಂಟರ್ನೆಟ್ ಬಂದಾಗ ಮುಗೀತು ಕಲಾವಿದನ ಕೆಲಸ. ಅಷ್ಟೇ ಅಲ್ಲ, ನೀವು ಬ್ಯಾಂಕ್ ಕೆಲಸ, ಕ್ಲರಿಕಲ್ ಕೆಲಸ ನಿಮ್ಗೆಲ್ಲ ಎಲ್ಲ ಕಂಪ್ಯೂಟರೇ ಮಾಡ್ಬಿಡುತ್ತೆ. ಆ ಚಾಲೆಂಜ್ನ ಗೆದ್ದು ಬಂದಿದ್ದೀರಾ. ಅದು ಬಂದ್ರು ಕೂಡ ಇವತ್ತು ನಾನು ಸಾಧಿಸಬಲ್ಲೆ ಅಂತ ತೋರಿಸ್ಕೊಟ್ಟಿದ್ದೀರಾ. ಈಗ ಇನ್ನೊಂದು ಪ್ರಶ್ನೆ ಉದ್ಭವಿಸ್ತಾ ಇದೆ, ಕೃತಕ ಬುದ್ಧಿಮತ್ತೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಹೇಳ್ತಾರೆ. ಸೊ ಈಗೆಲ್ಲ ಅದೇ ಮಾಡುತ್ತಪ್ಪ, ಎಸ್ಸೇನೂ ಅದೇ ಬರೆಯುತ್ತೆ, ಒಂದು ಹೇಳ್ಬಿಟ್ರೆ ಸಾಕು ಅದೇ ಪೇಂಟ್ ಮಾಡಿಕೊಡುತ್ತೆ ಅಂತ ಬಹಳಷ್ಟು ಜನ ಹೇಳ್ತಾ ಇದ್ದಾರೆ, ಬಹಳಷ್ಟು ಕೆಲಸಗಳಾಯ್ತು ಅಂತ. ಇದು ಕಲಾವಿದನ ಬಗ್ಗೆ, ಕಲೆಯ ಮೇಲೆ ಎಷ್ಟು ಪ್ರಭಾವ ಬೀರಿದೆ, ಏನು ಹೇಳ್ತೀರಾ ಸರ್? ಇವಾಗ ಅದು ಕೃತಕ ಬುದ್ಧಿಮತ್ತೆ, ಅದು ಒಂದು ಫೀಡೆಡ್ ನಾಲೆಜ್. ಅದರೊಳಗೆ ಇದ್ದದ್ದು ಒಂದು ನಾವು ಫೀಡ್ ಮಾಡಿದ್ದು, ಅದಕ್ಕಿಂತ ಜಾಸ್ತಿ ಅದು ಆಲೋಚನೆ ಮಾಡಂಗಿಲ್ಲ ಯಾವಾಗ. ಆದರೆ ಕೃತಕ ಬುದ್ಧಿಮತ್ತೆನ ನಾನು ಅಪೋಸ್ ಮಾಡ್ತೀನಿ ಅಂತಲ್ಲ, ಅದನ್ನು ಸ್ವಾಗತನೂ ಮಾಡ್ತೀನಿ. ಅಂದರೆ ಕೆಲವೊಂದು ವಿಷಯಗಳನ್ನ ನಾವು ಅದರೊಳಗೆ ಇನ್ನು ಹೆಚ್ಚಿನ ರೀತಿಯೊಳಗೆ ಅದನ್ನು ಇದು ಮಾಡೋಕ್ಕೆ, ಹೊರಗೆ ಬರೋಕ್ಕೆ ಅದರೊಳಗೆ ಪ್ರಯತ್ನ ಮಾಡ್ತೀವಿ. ಆದರೆ ಅದೇ ಮಾಡ್ತದಲ್ಲ, ಅದಕ್ಕೆ ಕಮಾಂಡ್ ಮಾಡ್ಲಿಕ್ಕೆ ಮನುಷ್ಯ ಬೇಕೇ. ಆ ಕಮಾಂಡ್ ಮಾಡೋನಿಗೆ ಆ ಆರ್ಟ್ ನಾಲೆಜ್ ಬೇಕೇ. ಅದಕ್ಕೆ ಇದು ಗಟ್ಟಿತನ ಏನಂತಂದ್ರೆ ಮನುಷ್ಯ ಕಲ್ತದ್ದೆ. ಹೌದು, ಖಂಡಿತ ಸತ್ಯ. ಕಲೆಯನ್ನ ಕಲೀಲೇಬೇಕು. ಯಾಕಂದ್ರೆ ನೀವು ಹೇಳಿದಂಗೆ ಅದಕ್ಕೆ ಫೀಡ್ ಮಾಡಕ್ ಒಬ್ಬ ಬೇಕಲ್ವಾ. ಕಂಪ್ಯೂಟರ್ ಕೆಲಸ ಮಾಡ್ಬೇಕಂದಾಗ ಅದಕ್ಕೆ ಫೀಡ್ ಮಾಡಕ್ ಸಾಫ್ಟ್ವೇರ್ ಇಂಜಿನಿಯರ್ ಬೇಕಲ್ವಾ. ಹಾಗಾಗಿ ಹಲವಾರು ಸಾಫ್ಟ್ವೇರ್ ಉದ್ಯಮಗಳು ಸೃಷ್ಟಿಯಾದವು, ಸಾಫ್ಟ್ವೇರ್ ಉದ್ಯೋಗಿಗಳು ಸೃಷ್ಟಿಯಾದ್ರು. ಅದೇ ಒಂದು ದೊಡ್ಡ ಉದ್ಯಮ. ಆಮೇಲೆ ಆರ್ಟ್, ಅದ್ರದ್ದು ಅಸ್ಥೆಟಿಕ್, ಅದ್ರದ್ದು ಸೌಂದರ್ಯ, ಯಾರು ಅದು ಕಲಾ ಉಪಾಸಕರು ಅಂತ ಹೇಳ್ತೀವಿ ನಾವು. ಅಂದರೆ ಬೇಸಿಕಲಿ ಕಲ್ತವ್ರಾಯ್ತು ಆರ್ಟು. ಇವಾಗ ನಾವು ಫಂಡಮೆಂಟಲ್ ಆರ್ಟ್ಸ್ ಅಂದರೆ ಬೇಸಿಕ್ ಆರ್ಟ್ಸ್ ಅದನ್ನೆಲ್ಲ ಕಲ್ಕೊಂಬಂದೀವಿ. ಅದರೊಳಗೆ ಎಷ್ಟೊಂದು ಸಬ್ಜೆಕ್ಟ್ಗಳು ಕಲ್ತೀವಿ. ಆಮೇಲೆ ನಾವು ಏನು ಅಂದರೆ ಇವಾಗ ನೀವು ಎಕ್ಸಾಂಪಲ್, ಫಸ್ಟ್ ನಾವು ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದ ಕ್ಯಾಪಿಟಲ್ ಲೆಟರ್ಸ್ ಬರಿತೀವಿ, ಅದಾದ್ಮೇಲೆ ಸ್ಮಾಲ್ ಲೆಟರ್ಸ್ ಬರಿತೀವಿ, ಆಮೇಲೆ ರನ್ನಿಂಗ್ ಲೆಟರ್ಸ್ ಬರಿತೀವಿ. ಇವಾಗ ಡಾಕ್ಟ್ರುಗಳು ಬರೆದು ಡಾಕ್ಟ್ರುಗಳು ಬರ್ತಾರೆ. ಅಂದರೆ ಡಾಕ್ಟ್ರು ಬರ್ದಂಗೆ ಇಲ್ಲಿ LKG ಮಗ ಬರೆದ್ರೆ ಅದಕ್ಕೆ ಯಾವುದು ಅರ್ಥ ಇರಂಗಿಲ್ಲ. ಆದ್ರೆ ಇಲ್ಲಿಂದ ಇಲ್ಲಿ ತನಕ ಬೆಳ್ಕೊಂಡ್ ಬಂದದ್ದು ಏನದ, ಅದು ಆರ್ಟ್ ಅದ. ಹಂಗ ಆರ್ಟ್ನ ಸಿಂಪ್ಲಿಫಿಕೇಶನ್ ನಾನು ಮಾಡೋದು. ಕಲೆನ ಇದು ನೋಡಿ ಸರ್, ಕಲೆ ಅಂತಂತಂದ್ರೆ ಈ ಸಿವಿಲೈಸೇಷನ್, ನಾಗರಿಕತೆ ಮತ್ತು ಕಲ್ಚರು, ಈ ಬ್ರಹ್ಮಾಂಡದೊಳಗಿದ್ದಂಥ ನಿಗೂಢತೆಗಳು, ಇವನ್ನ ಅರ್ಥ ಮಾಡ್ಕೊಳ್ಳೋಂಥದ್ದು ಒಂದೊಂದು ಹೊಡ್ಕಂತ ಬಂದನು, ಅದನ್ನೆಲ್ಲ ಕ್ರ್ಯಾಕ್ ಮಾಡ್ಕೊಂತ ಬಂದಾನೆ ಇಲ್ಲಿ ತನಕ ಮನುಷ್ಯ. ಹಂಗ ಈ ನಿಗೂಢತೆ ಇದರೊಳಗೆ ನಮ್ದು ಯಾವಾಗಲೂ ಕಾಂಪಿಟೇಷನ್ ಇರ್ತದೆ. ಸಾಹಿತಿಗಳಿಗಾಗಿದ್ದು, ಕಲಾವಿದರಿಗಾಗಿರ್ಬೋದು, ಬೇರೆ ಯಾರಿಗೇ ಆಗಿರ್ಲಿಕ್ಕೆ ಎಲ್ಲರ ಸೃಜನಶೀಲತೆ ಬಹಳ ಮುಖ್ಯ. ಅವಾಗ ಏನಾಗ್ತದ, ಇದ್ರ ಜೊತೆಗೆ ನಾವು ಈ ಪ್ರಕೃತಿನ, ಬ್ರಹ್ಮಾಂಡನ, ಈ ಸೃಷ್ಟಿನ ಚಾಲೆಂಜ್ ಮಾಡ್ಕಂತ ಇದ್ರೊಳಗಿರುವಂತ ನಿಗೂಢತೆಗಳನ್ನ ಭೇದಿಸ್ತಾ ಇವಾಗ ಏನು ಇಲ್ಲಿ ತಂಗ ಬಂದು ನಿಂತೀವಿ ನಾವು. ಹಂಗ ಆರ್ಟ್ನು, ಸಾಹಿತ್ಯನು, ಎಲ್ಲ ವಿಧದ ಕಲೆಗಳು. ಹೌದು ಸರ್, ನೀವು ಇಷ್ಟೆಲ್ಲ ಸಾಧನೆ ಮಾಡಿದ್ದೀರಾ. ವಾತಾವರಣದಲ್ಲಿ ತಾವು ಬೆಳೆದು ಬಂದಿದ್ದು, ತಮ್ಮ ಬಾಲ್ಯದ ಜೀವನವನ್ನು ಮೆಲುಕು ಹಾಕ್ಬೋದಾ? ಶೋರ್ ಸರ್. ನಾನು 1971 ಜುಲೈ 20ನೇ ತಾರೀಕು ಗುರ್ಮಿಟ್ಕಲ್, ಅಲ್ಲಿ ನಾನು ಹುಟ್ಟೂರು. ಮೂಲತಃ ಎಲ್ಲೇರಿ ಸ್ವಂತ ಊರು ನಮ್ಮದು. ನಮ್ಮ ತಂದೆ ತಾಯಿ ಇಬ್ಬರು, ಅಬ್ರಹಾಂ ಬೆಳ್ಳಿ ಮತ್ತು ಎಸ್ತರ್ ಬೆಳ್ಳಿ, ಅವರಿಬ್ಬರು ಗೌರ್ಮೆಂಟ್ ಎಂಪ್ಲಾಯ್ ಇದ್ದರು. ನಮ್ಮ ತಾಯಿ ANM ಇದ್ದರು. ಅವರು ದಿನ ಒಂದು 6-7 ಕಿಲೋಮೀಟ್ರು ವಾಕ್ ಮಾಡಿ ಹಳ್ಳಿಗಳಿಗೆ ಹೋಗಿ ಸೇವೆ ಮಾಡ್ತಿದ್ರು. ನಮ್ಮ ತಂದೆ ಟೀಚರ್ ಇದ್ದರು. 6 ಜನ ಮಕ್ಕಳು ಸರ್ ನಾವು. 5ನೇ ಸರ್, ನಾನು 5th. ಹಂಗೆ ನಾನು ತಾಯಿ ಹೇಳ್ತಿದ್ರು, ನಾನು 3ನೇ ವಯಸ್ಸಿನಾಗ ನಾನು ಮೊದಲನೇ ಚಿತ್ರ ಮಾಡಿದೆ ಅಂತ. ಗಾಡಿ ಮೇಲೆ ಗುಬ್ಬಿ ಚಿತ್ರ ಇಳಿಸಿದ್ದೆ ಅಂತ. ಅದಾದ್ಮೇಲೆ ಅದು ಯಾವಾಗ ನಮ್ಮ ತಾಯಿ ಅದನ್ನು ಗುರುತಿಸಿದ್ಲು, ಚಿತ್ರ ಇಳಿಸ್ತಾನ ಅಂತಂತಂದ್ರೆ ಅದು ಆಯ್ತು ಕಂಟಿನ್ಯೂ. ಸೊ 3ನೇ ವಯಸ್ಸಲ್ಲೇ ತಮ್ಮ ಪ್ರತಿಭೆ ಪೋಷಕರು ಅಂದ್ರೆ ಅಮ್ಮ ಗುರುತಿಸಿದಳು, ಅದನ್ನು ಮುಂದುವರ್ಸ್ಕೊಂಡು ಬಂದ್ರಿ. ಓಕೆ, ತಮ್ಮ 5 ಜನ ಮಕ್ಕಳು, 5ನೇ ಮಗ ತಾವು. ಸೊ ಅಣ್ಣ ತಮ್ಮದಿರಲ್ಲ ಹೇಗೆ, ಅವರು ಯಾವ ಇದರಲ್ಲಿ? ದೊಡ್ಡಣ್ಣ ಆಕಾಶವಾಣಿ ಐಸಾಕ್ ಹೇಮಂತ್ ಕುಮಾರ್ ಬೆಳ್ಳಿ ಅಂತ ಆಕಾಶವಾಣಿದಾಗ ಅನೌನ್ಸರ್ ಇದ್ದರು, ಹಾಸನ, ಆಮೇಲೆ ಧಾರವಾಡದಾಗೆ ರಿಟೈರ್ಡ್ ಆದ್ರು. 2ನೇ ಅಣ್ಣ ಇಮಾನ್ಯುಯಲ್ ಅರುಣ್ ಬೆಳ್ಳಿ ಅಂತ, ಇವಾಗ TV9ದಾಗೆ ಕೆಲಸ ಮಾಡ್ತಾರೆ. 3ನೇ ಅಣ್ಣ ದೇವದಾಸ್ ಬೆಳ್ಳಿ ಅಂತ, ಅವರು ನಮ್ಮ ಗುರುಗಳು, ಧರ್ಮ ಗುರುಗಳು. 4ನೇತ ಅಲ್ಲೇ ಮಿನರಲ್ ವಾಟರ್ ಬಿಸ್ನೆಸ್ ಮಾಡ್ತಾರೆ.
ನಾನು 5ನೇದವ 6ನೇದವ ಪ್ರೈವೇಟ್ ಸ್ಕೂಲ್ನಾಗ ಟೀಚರ್ ಅಂತ. 6 ಜನ ಗಂಡು ಮಕ್ಕಳು. 6 ಜನ ಗಂಡು ಮಕ್ಕಳು, ಹೆಣ್ಮಕ್ಳಿಲ್ಲ. ಓಕೆ. ನನಗೆ ನಿಮ್ಮ ಹೆಸರು ನೋಡಿದಾಗ ಒಂದು ವಿಶಿಷ್ಟ ಪ್ರಶ್ನೆ ಮಾಡುತ್ತೆ, ಮೇಘನಾಥ್ ಅಬ್ರಹಾಂ ಬೆಳ್ಳಿ. ಏನಿದು ಒಂಥರ ವಿಶಿಷ್ಟ? ಸರ್ ಆಕ್ಚುಲಿ ನಮ್ಮ ತಾತ ಕವಿ, ಅಂದ್ರೆ ಅಮ್ಮನ ಅಪ್ಪ ದೇವದಾಸ್ ಅಂತ, ದೇವದಾಸ್ ಅಯ್ಯರ್ ಅಂತ. ಅವರು ಆ ಕಾಲದಕ್ಕೆ ದೊಡ್ಡ ಸಾಹಿತ್ಯ, ಮಾನವ ದೇಹವು ಏನಾದ್ರೆ ಅಂದ್ರೆ ಈ ಸಮಾಜದ ಓರೆಕೋರುಗಳನ್ನ ತಿದ್ದಂಥ ಒಂದು ಸಾಹಿತ್ಯ ಅವ್ರ ಬಳಿ ಇತ್ತು. ಆಮೇಲೆ ಬಹಳಷ್ಟು ಹೆಸರುಗಳು, ಇವಾಗ ನಮ್ಮ ಮಾವನ ಮಗಳ ಹೆಸರು ಪ್ರಭಾತ ಪದ್ಮನಯನ, ಒಂದು ಹೆಸರು ಅಷ್ಟು ದೊಡ್ಡದು. ನಮ್ಮ ದೊಡ್ಡಣ್ಣನ ಹೆಸರು ಐಸಾಕ್ ಹೇಮಂತ್ ಕುಮಾರ್, ಎರಡನೇ ಇಮಾನ್ಯುಯಲ್ ಅರುಣ್ ಕುಮಾರ್. ಹಿಂಗೆ ಅಂದ್ರೆ ಅವರು ತಮ್ಮ ಸಾಹಿತ್ಯನ ತಮ್ಮ ಇದನ್ನ ಅದರೊಳಗೆ ಸೇರಿಸಿ ಹೆಸರುಗಳನ್ನ ಇಟ್ಟಾರೆ. ಓಕೆ. ತಾವು ಕ್ರಿಶ್ಚಿಯನ್ ಕುಟುಂಬ ಹುಟ್ಟಿದ್ರು ಕೂಡ ಹಿಂದೂ ಹೆಸರುಗಳು ಮತ್ತೆ ಅರ್ಥಗರ್ಭಿತವಾದ ಹೆಸರುಗಳನ್ನ ಕೊಡೋಕೆ ಪ್ರಯತ್ನ ಮಾಡೋದು. ಡೆಫಿನೆಟ್ಲಿ ಸರ್. ಆಮೇಲೆ ಇನ್ನೊಂದು ಏನಂತಂದ್ರೆ, ನಾವು ಹುಟ್ಟಿ ಬೆಳೆದದ್ದು ಓದಿದ್ದು ಗುರುಮಿಟ್ಕಲ್, ಅಲ್ಲಿ ನಮ್ದು ಒಂದೇ ಕುಟುಂಬ, ಕ್ರಿಶ್ಚಿಯನ್ ಕುಟುಂಬ. ನಾನು ಬೆಳೆದಿದ್ದಂತಂದ್ರೆ ಸುಬ್ಬಲಕ್ಷ್ಮಿ ಅವರು ಸುಪ್ರಭಾತ ಕೇಳ್ಕಂತ, ಮುಲ್ಲಾನ ಅಜಾ ಕೇಳ್ಕಂತ, ನಮ್ಮ ಮನೆಗ ಸಹಜ ಹಲೆಲುಯ ಆಮೇನ್ ಅಂತಂತ. ಹಂಗಾಗಿ ಅದೊಂದು ಊರು ಇಡೀ ದೇಶನ ಪ್ರತಿನಿಧಿಸ್ತದಂತ. ಅಂದ್ರೆ ವೈಯಕ್ತಿಕ ನಾನು ಸರ್ವಧರ್ಮ ಸಮನ್ವಯ ಅಲ್ಲಿ ಅದು ಆ ಊರು ಅದು ಸರ್. ಅದಕ್ಕೆ ನಾನು ಯಾವತ್ತು ಅದು ಬಹಳ ಹೆಮ್ಮೆ ಪಟ್ಕೊಳ್ಳುವಂಥದ್ದು ವಿಷಯ ಅಂತಂದ್ರೆ, ನಾ ಅಂತ ಊರ್ನಾಗ ಹುಟ್ಟಿನಿ. ಅದಕ್ಕೆ ಕೇಳಿದ್ದು, ವಿಶಿಷ್ಟ ವಾತಾವರಣದಲ್ಲಿ ತಮ್ಮ ಬಾಲ್ಯದ ಬದುಕು ಬಂದಿದೆ. ಆಮೇಲೆ ನನ್ನ ಪೇಂಟಿಂಗ್ಸ್ಗಳು ಕೂಡ ತಮ್ಮ ಚಿತ್ರ ನೋಡ್ತಾ ಇದೀವಿ, ಅದು ನನ್ನ ಬಾಲ್ಯ, ಇದು ನೀವು ಚಿಕ್ಕವರಿದ್ದ ಫೋಟೋ. ಸೊ ವಿಶಿಷ್ಟ ವಾತಾವರಣದಲ್ಲಿ ಬೆಳಿತೀರಾ. ಇದು ನಿಮ್ಮ ತಂದೆ ತಾಯಿನ? ತಂದೆ ತಾಯಿ ಅಬ್ರಹಾಂ ಬೆಳ್ಳಿ ಮತ್ತೆ ಎಸ್ತೇರ್ ಅಂತ. ಬಹಳ ಸಂತೋಷ ಆಯ್ತು. ಹಾಗೆ ತಾವು ಹಳ್ಳಿಯ ಸೊಬಗಿನ ವಾತಾವರಣದಲ್ಲಿ ಶಿಕ್ಷಣ ಮಾಡ್ತೀರಾ. ಅದಕ್ಕೆ ಮುಂಚೆ ಈ ಫೋಟೋ ಬಗ್ಗೆ ಮಾತಾಡೋಣ ಸರ್. ಈ ಫೋಟೋ ಗ್ರೂಪ್ ಫೋಟೋ ಇದೆ. ಯಾವ ಫೋಟೋ ಸರ್? ಯಾರ್ಯಾರು ಕಾಣ್ತಾ ಇರಲ್ಲಿ ಆ ಗ್ರೂಪ್ ಫೋಟೋ ಅಲ್ಲಿ? ಅದೇ ನಿಮ್ಮ ಬಾಲ್ಯದ ಫೋಟೋನ? ಸರ್ ಇದು ನಮ್ಮ 3ನೇ ಅಣ್ಣನ ಮದುವೆ ಸರ್. ಇದು 3ನೇ ಅಣ್ಣನ ಮದುವೆ ಟೈಮ್ನಾಗ ನಮ್ಮ ಅಕ್ಕ ಅಂದ್ರೆ ಚಿಕ್ಕಪ್ಪನ ಮಗಳು ಅವರು ಇದ್ದದ್ದು. ಬಹಳ ಸಂತೋಷ ಆಯ್ತು ಸರ್. ದೊಡ್ಡಣ್ಣ ಹೇಮಂತ್. ಇಲ್ಲ, ಹಳೆ ನೆನಪುಗಳನ್ನ ಮೆಲ್ಕ್ ಆಗ್ತಾ ಇದ್ದಾರೆ ಈಗ. ಎಸ್ ಸರ್. ತಮ್ಮ ಈ ಒಂದು ಹಳ್ಳಿಯ ಸೊಬಗಿನ ವಾತಾವರಣದಲ್ಲಿ ಶಿಕ್ಷಣ ಆಗುತ್ತೆ. ಎಲ್ಲೆಲ್ಲಿ ತಮ್ಮ ಶಿಕ್ಷಣ ನಡೀತೆ ಸರ್? ಹೇಗೆ ನಡೀತೆ? ನಾನು 1ನೇ ತರಗತಿಯಿಂದ 10ನೇ ತರಗತಿ ಮತ್ತೆ ಆಮೇಲೆ DMC ಡ್ರಾಯಿಂಗ್ ಮಾಸ್ಟರ್ ಕೋರ್ಸ್ ಮಾಡಿ ಮತ್ತೆ PUC ಮಾಡಿದೆ ಸರ್. PUC ಮಾಡಿ ಗುರುಮಿಟ್ಕಲ್ನಾಗೆ. ಆಮೇಲೆ ಡಿಪ್ಲೊಮಾ ಇನ್ ಫೈನ್ ಆರ್ಟ್ಸ್, ಆಮೇಲೆ ಆರ್ಟ್ ಮಾಸ್ಟರ್, ಅದಾದ್ಮೇಲೆ ಮಾಸ್ಟರ್ ಆಫ್ ಫೈನ್ ಆರ್ಟ್ಸ್. ಅದಾದ್ಮೇಲೆ ಸೊ ಡಿಪ್ಲೊಮಾ ಇನ್ ಫೈನ್ ಆರ್ಟ್ಸ್ ಮಾಡ್ತೀರಾ, ಮತ್ತೆ ಮಾಸ್ಟರ್ ಆಫ್ ಫೈನ್ ಎಲ್ಲಿ ಸರ್ ನಡೆಯುತ್ತೆ ಅದು? ಗುಲ್ಬರ್ಗ ಸರ್. ಐಡಿಯಲ್ ಫೈನ್ ಆರ್ಟ್ ಅಂದಾನೆ ಸರ್, ಗುರುಗಳು ಅಂತವ್ರು ಕಾಲೇಜ್ನಾಗ ನಾವು ಓದಿದೀವಿ. ಸೊ ಆಮೇಲೆ 1992ರಲ್ಲಿ ತಮ್ಮ ಮೊದಲ ಪ್ರದರ್ಶನ ಮಾಡ್ತೀರಾ? ಎಸ್ ಸರ್. ಪ್ರದರ್ಶನ ಇಲ್ಲ ಸರ್, ಅದು ಗುಂಪು ಪ್ರದರ್ಶನ. ಲೀನೋ ಕಟ್ ನನ್ನ ವರ್ಕ್ ಬೆಂಗಳೂರು ಪ್ರದರ್ಶನದ ಚಿತ್ರಕಲಾ ಪರಿಷತ್ನೊಳಗೆ ಆಯ್ಕೆಯಾಗಿ ಪ್ರದರ್ಶನ ಆಗಿತ್ತು. ಫಸ್ಟ್ ಟೈಮ್ ಬೆಂಗಳೂರಿಗೆ ಬರ್ತೀರಾ ನೀವು? 1992. ಸೊ ಅವಾಗ ಏನು ಪ್ರದರ್ಶನ ಮಾಡ್ತೀರಾ? ಯಾವ ಕಲೆ? ಇಲ್ಲ ಸರ್, ಅದು ಗೌರ್ಮೆಂಟ್ ಅದನ್ನ ಪ್ರದರ್ಶನ. ನಿಮ್ಮ ಏನು? ನಂದು ಒಂದು ಲೀನೋ ಕಟ್ ವಾ ಅಂತಂದಿತ್ತು ಸರ್. ಲೀನೋ ಕಟ್ ಅಂದ್ರೆ ಒಂದು ಹೆಣ್ಮಗಳು ಪ್ರೆಗ್ನೆಂಟ್ ಆಗಿದ್ದು, ಅದು ಗಂಡಂದು ಒಂದು ಚಿತ್ರ ಇತ್ತು. ಅದು ಲೀನೋ ಕಟ್ನಾಗ ಮಾಡಿದ್ದೆ. ಚಲೋ ಆಗಿತ್ತು ಅದು. ಅದಕ್ಕೆ ಆಯ್ಕೆ ಆಗಿತ್ತು. ಹಾಗೆ ನಿಮ್ಮ ಸಮಕಾಲೀನ ಕಲಾವಿದರ ಬಗ್ಗೆ ತಿಳಿಸ್ಕೊಡ್ಬೋದಾ? ಆ ಟೈಮಲ್ಲಿ ಯಾರ್ಯಾರಿದ್ರು ಸಮಕಾಲೀನ ಕಲಾವಿದರು? ಸರ್ ಇವಾಗಿನೂ ಕರ್ನಾಟಕ ಆಯಿತು, ಇಡೀ ಭಾರತ ಆಯಿತು, ಬಹಳಷ್ಟು ಒಳ್ಳೆ ಕಲಾವಿದರನ್ನು ಇವಾಗ ನನಗೆ ಅಣ್ಣನ ಥರ ಮತ್ತು ಮೆಂಟರ್ ಥರ ನಿಜಲಿಂಗಪ್ಪ ಹಾಲ್ವೆ ಅಂತ ಮೊನ್ನೆ ಅವರು ರಾಜ್ಯ ಪ್ರಶಸ್ತಿ ತಗೊಂಡ್ರು, ಅವರಾಯಿತು. ಮತ್ತು ಬಸವರಾಜ್ ಕಲಗಾರ್ ಅಂತಂತ ಒಂದು ಅಕಾಡೆಮಿ ಮೆಂಬರ್ ಆಯಿತು. ಆಮೇಲೆ ನಮ್ಮ ಈ ಕಾರ್ಯಕ್ರಮ ಆ್ಯಕ್ಚುಲಿ ನಾನು ಒಬ್ಬನೇ ಬಂದಿಲ್ಲ ಸರ್, ನನ್ನ ಜೊತೆಗೆ ಇಡೀ ನಮ್ಮ ರಾಜ್ಯದ ಚಿತ್ರಕಲಾ ಶಿಕ್ಷಕರು ಬಂದಂಗೆ ನಾ ಇಲ್ಲಿ ಕುಂತೀನಿ ಅಂತಂದರೆ ನಾನು ಅವ್ರದ್ದು ಎಲ್ಲರದ್ದು ರೆಪ್ರೆಸೆಂಟೇಟಿವ್ ಅಷ್ಟೇ. ಎಲ್ಲರ ಸಹಕಾರ ಸಹಾಯ ಆದ ಮತ್ತು ಅವರೆಲ್ಲರನ್ನ ನಾವು ಒಂದಿಲ್ಲ ಒಂದು ರೀತಿಯಿಂದ ಅವರಿಂದ ಪ್ರಭಾವಿತರಾಗೀವಿ. ಅದನ್ನು ನನಗೆ ನನ್ನ ಕಲಾಕೃತಿಗಳದಾಗ ಮೇನ್ KK ಹೆಬ್ಬಾರ್ ಅವರು ಮತ್ತು MF ಹುಸೇನ್ ಅವ್ರದ್ದು ನನ್ನ ಕಲಾಕೃತಿಗಳು ನಿಮ್ಗೆ ಅರ್ಥ ಆಗ್ತೈತೆ ಅಂತಂದರೆ ಅವ್ರಿಗೆ ಗೊತ್ತಾಗ್ತದೆ ನಾನು ಅಂದರೆ ಅವರಿಂದ ಪ್ರಭಾವಿತನಾಗಿನಿ ಅಂತ. ಅವರಿಂದ ಪ್ರಭಾವಿತರಾಗಿದ್ದಾರೆ, ಸಮಕಾಲೀನ ಜೊತೆ ಕೆಲಸ ಮಾಡಿದ್ರೆ ನೀವು ಬಹಳ ಒಂದು ಒಳ್ಳೆ ಮಾತನ್ನ ಹೇಳಿದ್ರಿ, ಎಲ್ಲರನ್ನ ಪ್ರತಿನಿಧಿಸ್ತಾ ಇದ್ದಾರೆ. ಡೆಫಿನೆಟ್ಲಿ ಸರ್. ಆಮೇಲೆ ನೀವು ಯಾವತ್ತೂ ಹೇಳ್ತಾ ಇರ್ತೀರಾ
ನಾನು ಸಾಧನೆ ಮಾಡಿಲ್ಲ, ಬರೀ ಕೆಲಸ ಡೆಫಿನೆಟ್ಲಿ ಸರ್. ನನ್ಗೆ ಯಾವುದು ಸಾಧನೆ ನನ್ನ ಜೀವನದಾಗ ಯಾವುದು ಹಿಂಗೆ ನಾ ಸಾಧಿಸೀನಿ, ಸಾಧನೆ ಮಾಡೀನಿ ಅಂಥದ್ದು ಯಾವುದೂ ಇಲ್ಲ. ಇಲ್ಲಿ ಎಲ್ಲ ಬಂದವ್ರು ಮೋಸ್ಟ್ಲಿ ನಾನು ಭಾಳ ಮಂದಿ ಜನರು ನೋಡೀನಿ, ಸಾಧಕರನ್ನು ನೋಡೀನಿ. ಸಾಧನೆ ಹಾದಿಯೊಳಗಿದ್ದಂಥ ಮನುಷ್ಯ ನಾನು ಒಬ್ಬನೇ ಏನು ಮೊದಲನೇ ಇಲ್ಲಿಗೆ ಬಂದು ಕುಂತಿಲ್ಲ. ಬಸವಣ್ಣವ್ರು ಹೇಳ್ದಂಗೆ ಕಾಯಕವೇ ಕೈಲಾಸ ಅಂತ ಹೇಳ್ತೀವಿ. ಹಾಗೆ ನೀವು ಬಹಳ ಚೆನ್ನಾಗಿ ಹೇಳಿದ್ರೆ ನಾನು ಕೆಲಸ ಮಾಡ್ಕೊಂಡ್ ಬಂದಿದ್ದೀವಿ, ಆ ಕಾಯಕದಲ್ಲಿ ಕೈಲಾಸ ಕಂಡಿದ್ದೀರಾ. ಆ ಕಾಯಕನೇ ನಾವು ಸಾಧನೆ ಅಂತ. ನನಗೆ ಪ್ರಪಂಚ ಜೊತೆಗೆ ಇದ್ರ ಜೊತೆಗೆ ಯಾವ್ದು ರಿಗ್ರೆಟ್ಸ್ ಇಲ್ಲ ಸರ್, ಯಾವ್ದು ಇದು ಇಲ್ಲ. ನೀವು ಬಾಲ್ಯದ ಬಗ್ಗೆ ಹೇಳ್ತಾ ಇದ್ರಿ, ಬಾಲ್ಯಕ್ಕೂ ಸ್ವಚ್ಛಂದವಾಗಿತ್ತು, ಅಪ್ಪ ಅಮ್ಮ ಚೆನ್ನಾಗಿ ನೋಡ್ಕೋತಾ ಇದ್ರು. ಅದು ಇದು ಅಂತಂದ್ರೆ ನಮ್ಮಲ್ಲಿ ಅಲ್ಲಿ ಇನ್ನೂ ಕರ್ನಾಟಕ ಆಂಧ್ರ ಬಾರ್ಡರ್ ಸರ್. కూరగాయలమ్మా కూరగాయలు, ಗಿಲೇಟಿ ಗಿನ್ನೇಲು ತಾನೇಲು ಅಂತಂದು ಓದರ್ಕಂತ ಬರೋರು. ಆಮೇಲೆ ಒಬ್ಬ ಮುಸ್ಲಿಂ ಅಜ್ಜ ಬರ್ತಿದ್ದ, ಡಬಲ್ ರೋಟಿ ವಾಲ, ಮಿರ್ಚಿ ಬಜ್ಜಿ ವಾಲ, ಆಲೂ ಬೋಂಡೆ ವಾಲ ಅಂತಂತ. ಇವನ್ನೆಲ್ಲ ಸರ್ ನನ್ನ ಕಲಾಕೃತಿಗಳದಾಗ. ಆಮೇಲೆ ಠಾಕೂರ್ ಅಂತಂದು ಒಬ್ಬ ಬಂಡಿ ಹೊಡಿತಿದ್ದ. ಇವೇನೇ ನಾನು ಚಿತ್ರಣ ಮಾಡೀನಿ ಸರ್. ಅಂದ್ರೆ ಏನಾನ ಹೊಸದು ಇರ್ಲಾರ್ದು ಏನನ್ನ ಸೃಷ್ಟಿ ಮಾಡೀನಿ ಏನಿಲ್ಲ. ನನ್ನ ಜೊತೆಗೆ ಆಗೋಗಿದ್ದಂಥದ್ದು ನನ್ನ ಅನುಭವಗಳು, ನಾನು ಯಾರನ್ನ ನೋಡಿನಿ, ಜೋಗವ್ವ ಆಯ್ತು, ಕಲಾಕೃತಿಗಳು. ಮೇ ಬಿ ಅದು ಇದೆಲ್ಲ ನಿಮಗೆ ಅದಕ್ಕೆ ಒಂದು ಫೈಲ್ ಕೊಟ್ಟಿನಿ. ಅದು ಸೊ ಅವೆಲ್ಲ ಕಲಾಕೃತಿ ತಾವೇನು ಜೀವನದಲ್ಲಿ ಅನುಭವಕ್ಕೆ ಬಂದ್ರಿ, ಆ ಅನುಭವಗಳನ್ನ ತಾವು ಕಲಾಕೃತಿಗಳ ಚಿತ್ರಿಸುವಂತ ಕೆಲಸ ಮಾಡ್ತಾ ಇದ್ರಿ. ಅದಾದ್ಮೇಲೆ ಶಾಲೆಯಲ್ಲಿ ಕೆಲಸಕ್ಕೆ ಸೇರ್ಕೋತೀರಾ, ಒಂದು ಖಾಸಗಿ ಶಾಲೆಯಲ್ಲಿ. ಹಾ ಸರ್, ಅಲ್ಲೇ ಕೂಡ ಜೀವನಕ್ಕೆ ಒಂದು ಟರ್ನಿಂಗ್ ಪಾಯಿಂಟ್ ಕೂಡ ಸಿಗುತ್ತೆ. 1993ದಾಗ ಸರ್ ನಾನು ಬೆನರ್ ಸ್ಮಿತ್ ಫೈನ್ ಆರ್ಟ್ ಕಾಲೇಜ್ ಅಂತ ಬೆಳಗಾವಿದಾಗ ನಮ್ಮ ಮೆಥಡಿಸ್ಟ್ ಸಂಸ್ಥೆದು ಒಂದು ಏಡೆಡ್ ಕಾಲೇಜ್ ಅದು. ಅದರೊಳಗೆ ನಾನು ಆರ್ಟ್ ಮಾಸ್ಟರ್ ಮುಗಿಸಿನ ಅಂತಂದರೆ ಅಲ್ಲಿ ವೇಕೆಂಟ್ ಇತ್ತು ಪೋಸ್ಟ್, ಲೆಕ್ಚರರ್ ಅಂತಂದು ತಗೋತಾರೆ ಅಂತಂದು ಹೋದೆ. ಆ್ಯಕ್ಚುಲಿ ಅದೆಲ್ಲ ಆಯಿತು. ಅಂದರೆ ಮೊದಲು ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ತೊಗೋತಿದ್ರು, ಆಮೇಲೆ ಒಂದು 3 ವರ್ಷ ಆದಮೇಲೆ ಪರ್ಮನೆಂಟ್ ಮಾಡ್ತಿದ್ರು. ಹಂಗೆಲ್ಲ ಅದಾದಮೇಲೆ ಸ್ವಲ್ಪ ಅಲ್ಲಿ ಏನೋ ಇಶ್ಯೂ ಇತ್ತು, ಅದಕ್ಕೆ ನನಗೆ ಅಲ್ಲಿಂದ ಹೈಸ್ಕೂಲ್ಗೆ ಕಳಿಸಿದ್ರು, ಶರ್ಮನ್ ಹೈಸ್ಕೂಲ್ ಅಂತ. ಅಲ್ಲಿ ಕೆಲಸ ಮಾಡಿದೆ ಸರ್ 93-94. ಆ ವಿಷಯ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ, ನಿಮ್ ನಗು ಬರ್ತದೆ ಅಂತ ಹೇಳಿದ್ರೆ. ಇಲ್ಲ, ನಾನು ಅದೇ ಹೇಳಿದ್ನಲ್ಲ, ನಿಮ್ ಜೀವನ ಟರ್ನಿಂಗ್ ಪಾಯಿಂಟ್ ಆಯ್ತು, ಬಹಳ ಸಂಗಾತಿ ಕೂಡ ಸಿಗ್ತಾರೆ ಆ ಸಮಯದಲ್ಲಿ. ಬೆಳಗಾವಿ ಏನ್ ಕೊಟ್ಟಿತ್ತು ಅಂತಂದ್ರೆ, ಬೆಳಗಾವಿ ಬಹಳ ಸಂಗಾತಿ ಕೊಟ್ಟಿತ್ತು ಡೆಫಿನೆಟ್ಲಿ. ಅವ್ರನ್ನ ಅದೇ ಪ್ರಪೋಸ್ ಮಾಡಿದೆ ಸರ್ ನನಗೆ. ಹಿಂಗ ಇವಾಗೂ ಮಾತಾಡೋದು ಪ್ರೇಮ ವಿವಾಹನ ನಿಮ್ದು? ಹಾಂ ಸರ್, ಪ್ರಪೋಸ್ ಮಾಡಿದೆ. ಅಂದರೆ ನನಗೆ ಇವತ್ತಿಗೂ ಅಂದರೆ ಹಿಂಗೆ ಮಾತಾಡಬೇಕು, ಅದಕ್ಕೆ ತಯಾರು ಮಾಡಬೇಕು, ಪ್ರಿಪೇರ್ ಆಗಬೇಕು, ಹಂಗೇನಿಲ್ಲ. ಎಲ್ಲರೂ ಹಿಂಗೆ ಕೈಯಾಗ ಹೂವು ಹಿಡ್ಕೊಂಡು ಹಿಂಗೆ ಇಟ್ಕೊಂಡು ಅದೇನೋ ಹೇಳ್ತಿದ್ರೆ ಗೊತ್ತಿಲ್ಲ ನನಗೆ. ಆಕೆ ಒಂದೆರಡು ಸರ್ತಿ ನೋಡಿದ್ಮೇಲೆ ಚಲೋ ಅನಿಸಿದ್ಲು, ಮದುವೆ ಆಗ್ತೇನೆ ಅಂತ ಕೇಳಿದ್ವಿ. ಪ್ರೀತಿ ಮಾಡ್ತೀನಿ. ಅದಾದ್ಮೇಲೆ ಅವರು ನೀವು ನೇರವಾಗಿ ಕೇಳಿದಷ್ಟೇ ಧಾಟಿಯಲ್ಲಿ ಅವರು ನೇರವಾಗಿ ಉತ್ತರ ಕೊಟ್ಟರು. ಅವರು ಏನಾಯ್ತು, ರಾವಣ ನೋಡಿದಂಗೆ ಆಗ್ಬಿಡ್ತು. ಅದಾದ್ಮೇಲೆ ಎಷ್ಟೋ ದಿವಸ ಅವರು ಅಂದರೆ ನಾವು ಹೋಗೋ ದಾರಿಗೆ ಬರಲಿಲ್ಲ ಅವ್ರು. ಹಂಗೆ ಅದಾದ್ಮೇಲೆ ಕೊನೆಗೆ ಒಂದ್ಸತಿ ಕನ್ವಿನ್ಸ್ ಆಯ್ತೇನೆ ಅವರಿಗೆ, ಮದುವೆ ಆಯ್ತು ಸರ್. ಇವಾಗ 3 ಮಕ್ಕಳು. ಒಂದು 8 ವರ್ಷ ಪ್ರೀತಿ ಮಾಡಿದ್ವಿ ಸರ್. 8 ವರ್ಷ ಪ್ರೀತಿ ಆದ್ಮೇಲೆ ಮದುವೆ ಆಯ್ತು. ಯಾವ ವರ್ಷದಲ್ಲಿ ಮದುವೆ ಆದ್ರಿ ತಾವು? 2001 ಸರ್, ಫೆಬ್ರವರಿ 26. 2001. ಆಕಿನ ನೋಡಿದ್ದು 1993 ನವೆಂಬರ್ 1 ರಾಜಸ್ಥಾನ. ಆಮೇಲೆ ಏಪ್ರಿಲ್ 6ಕ್ಕೆ ಪ್ರಪೋಸ್ ಮಾಡಿದೆ 94. ದೊಡ್ಡ ಕತೆ ಅದು. 2001 ಓಕೆ. ಈಗ ತಮ್ಮ ಕುಟುಂಬ ಪರಿಚಯ ಮಾಡ್ತಾರೆ, ಏನೇನು ಮಾಡ್ತಾ ಇದ್ದಾರೆ ತಮ್ಮ ಮಕ್ಕಳು? ಸರ್, ಮಗಂದು MBBS ಆಯ್ತು. ಮಗ MBBS ಇವಾಗ MD ಸಲಗೆ ತಯಾರು ಮಾಡಕತ್ತಾನೆ. ಅವನಿಗೆ ಕಡ್ಡಾಯ ಗ್ರಾಮೀಣ ಇದು ಸಲಗೆ ಅದ್ರ ತಯಾರು ನಡೆಸ್ಯಾನೆ. ಮಗಳು ಕ್ಯಾರಿ ಸರ್ಪಿತ್, ಮಗನ ಹೆಸರು ಮನಸ್ಸೆ ಅಭಿನವ್ ಅಂತ. ಮಗಳು ಕ್ಯಾರಿ ಸರ್ಪಿತ್ ಅಂತ ದೊಡ್ಡ ಮಗಳು. ಆಕಿ ವೆಸ್ಟ್ ಲಂಡನ್ ಯೂನಿವರ್ಸಿಟಿ ಗೋವಾದಾಗ ಅದ್ರಿ. ಅದ್ರಾಗ ಹೋಟೆಲ್ ಮ್ಯಾನೇಜ್ಮೆಂಟ್, BSc ಹಾಸ್ಪಿಟಾಲಿಟಿ, ಡಿಪ್ಲೊಮಾ ಇನ್ ಹೋಟೆಲ್ ಅಡ್ಮಿನಿಸ್ಟ್ರೇಷನ್ ಮತ್ತು ಹೋಟೆಲ್ ಮ್ಯಾನೇಜ್ಮೆಂಟ್, ಈ 3 ಅದು ಕೋರ್ಸ್ನ ಮಾಡಕತ್ತಾಳೆ ಸರ್ ಗೋವಾದಾಗ. 3ನೇ ಮಗಳು ಸಣ್ಣ, ಇವಾಗ 6th ಸ್ಟ್ಯಾಂಡರ್ಡ್. 3 ಜನ ಮಕ್ಕಳು ಕೂಡ ಹೆಸರು ಕೂಡ ವಿಶೇಷವಾಗಿ ಇಟ್ಟಿದ್ದೀರಾ? ಅಭಿಮಾನ್ಯತ, ಕ್ಯಾರಿ ಸರ್ಪಿತ, ಮನಸ್ಸೆ ಅಭಿನವ್. ಬಹಳ ಅದ್ಭುತವಾಗಿದೆ. ನಮ್ಮ ತಂದೆ ಹೆಸರು ಅಬ್ರಹಾಂ, ನಮ್ಮ ಮಾವನ ಹೆಸರು ಭಾಸ್ಕರ್, ಅದಕ್ಕೆ ಅಭಿ ಅಂತಂದು ಮನಸ್ಸೆ ಅಭಿ ಅಂತ. ಓಕೆ. ಅಂದ್ರೆ ತಮ್ಮ ಹೆಂಡತಿಯ ಮತ್ತೆ ತಮ್ಮ ತಾಯಿಯ ತಂದೆ ಏನ್ ಕೊಟ್ಟಿದ್ರು ಆ ಬಳುವಳಿಯನ್ನ ನೀವು ಹಂಗೆ ಕ್ಯಾರಿ ಮಾಡ್ತಾ ಇದ್ದೀರಾ. ಇದೊಂದು ಫ್ಯಾಮಿಲಿ ಫೋಟೋ ಬರ್ತಾ ಇದೆ ಇಲ್ಲಿ, ಯಾರು ಇದೊಂದು ಗುರುತಿಸಬಹುದಾ ಸರ್? ದೊಡ್ಡಣ್ಣ ಅತಿಗೆ, ನನ್ನ ತಾಯಿ ಅಷ್ಟೇ ನಾನು ದೊಡ್ಡ ಅತಿಗೂ ನನಗೆ ಮಾಡಿರು ಸರ್. ಅಂದರೆ
ಅವಾಗ ಬೆಳೆ ವಯಸ್ಸು ನನಗೆ ಹಾ, ನಾವು ಅವಾಗ ಇದು ವ್ಯಾಯಾಮ ಅದು ಎಲ್ಲ ಮಾಡೋರು. ಹಾ, ಹಾ, ಹ್ಮ್, ಅದು ನಮ್ಮ ಮಾವ ಸರ್ ಈ ಕಡೆ ಹ್ಮ್. ಲಾಸ್ಟ್ ಕುಂತವ್ರು, ಅಂದರೆ ಹಾ, ಮಗಳಿಗೆ ಕೊಟ್ಟವರು. ಹಾ, ಹಾ. ಕೊಟ್ಟಿಲ್ಲ ಸಾರಿ, ನಮ್ಮ ಮಿಸ್ಸಸ್ ತಂದೆ. ಓಕೆ, ಓಕೆ. ಆ, ಈ ಕಡೆ ಲಾಸ್ಟ್ ಇದ್ದವ ನಮ್ಮ ತಮ್ಮ ಸರ್. ಹಾ, ಹಾ. ಆ ಸೊ ಕಡೆ ತುಂಬು ಕುಟುಂಬ. ಹಾಂ, ವ್ಯಾಯಾಮಕ್ಕೆ ಹೆಚ್ಚು ಆದ್ಯತೆ ಕೊಡ್ತೀರ ತಾವು? ಕಸರತ್ತೆಲ್ಲ ಮಾಡ್ತೀವಿ ಮೊದಲು ಮಾಡ್ತಿದ್ದೆ ಸರ್. ಹೌದು. ಆಮೇಲೆ ಏನು? 2018 ಸೆಪ್ಟೆಂಬರ್ 3ಕ್ಕೆ 2ನೇ ತಾರೀಕು ನನಗೆ ಹಾರ್ಟ್ ಅಟ್ಯಾಕ್ ಆಯಿತು. ಅದಾದ್ಮೇಲೆ ಸ್ವಲ್ಪ ಬಿಟ್ಟೆ, ಕಡಿಮೆ ಮಾಡಿದ್ದೀರಾ. ಸೊ ಅದಕ್ಕಿಂತ ಮುಂಚೆ ಅದೆಲ್ಲ ಆರೋಗ್ಯದ ಬಗ್ಗೆ ಬಹಳ ಗಮನ ಕೊಡ್ತಿದ್ದೆ ಸರ್. ಸ್ಪೋರ್ಟ್ಸ್ ಮ್ಯಾನ್ ಇದ್ದೆ. ಹೌದಾ? ಸ್ಪೋರ್ಟ್ಸ್ ಅಲ್ಲಿ ಹೋದ್ರಾ? ಯಾವ ಸ್ಪೋರ್ಟ್ಸ್ ಅಲ್ಲಿ? ಎಲ್ಲ ಸ್ಪೋರ್ಟ್ಸ್ ಸರ್. ನಾವು ಹಾ, ಶಾರ್ಟ್ ಫುಟ್ ಅಂತೂ ಹಾ. 7th ಸ್ಟ್ಯಾಂಡರ್ಡ್ದಿಂದ BA ತನಕ ಶಾರ್ಟ್ ಫುಟ್ ಪ್ರಥಮ. ಕಬಡ್ಡಿ ಆಡ್ತಿದ್ವಿ, ವಾಲಿಬಾಲ್ ಆಡ್ತಿದ್ವಿ, ಕ್ರಿಕೆಟ್ ಆಡ್ತಿದ್ವಿ. ಸೊ ಅದು ಕೂಡ ತಮ್ಮ ಮನಸ್ಸನ್ನ ಗಟ್ಟಿಗೊಳಿಸುವಲ್ಲಿ ಬಹಳಷ್ಟು ಪ್ರಭಾವ ಬೀರಿದೆ ಅಂತ ಹೇಳ್ಬೋದು, Definitely, sir. ಕ್ರೀಡೆ ಮತ್ತು Definitely. ವ್ಯಾಯಾಮ ಹೌದು. ಕೂಡ. ಹಾಗೆ 1997ರಲ್ಲಿ ನೀವು ಕಲಾವಿದನಾಗಿ ಇದ್ಕೊಂಡು ಸ್ವಲ್ಪ ರೂಟ್ ಚೇಂಜ್ ಮಾಡ್ತೀರಾ. ಹೌದು ಸರ್. ಅಂದ್ರೆ ಚಿತ್ರ ನಿರ್ದೇಶಕನಾಗಿ, ಸಹಾಯಕ ಹಾ, ನಿರ್ದೇಶಕ ಸರ್. ಆ ನಿಟ್ಟಿನ ಹೊಡ್ತೀರಾ. ನೀವು ಆಗ್ಲೇ ಆರಂಭದಲ್ಲಿ ಹೇಳ್ತಾ ಇರಿ ನೀವು, ನನ್ನ ಸ್ನೇಹಿತರು ಈ ತರ ಹೇಳಿದ್ರು, ಸರ್ ಅದು ಹಾ, ಅದು ಕಂಪ್ಯೂಟರ್ actually ಬಂತು, ಹೆಂಗ್ ಹೋಗೋದು, ಏನ್ ಮಾಡೋದು, ಏನ್ ಮಾಡೋದು ಅಂತ ಅದು ಈ ಡೈವರ್ಷನ್ ತಗೋತೀರಾ. ಹಾ. ಆ ಡೈವರ್ಷನ್ ಬಗ್ಗೆ ಹೇಳ್ಬೋದು. ಅದು ಡೆಫಿನೆಟ್ಲಿ ಸರ್. ಅದು ನನಗೆ ಒಂದು ಕಲಾವಿದ ಟೂಲ್ಸು, ಈವನ್ ಪೆನ್ಸಿಲ್ಲು, ಬ್ರಷು, ಹ್ಮ್. ರಬ್ಬರ್ನು ಸಿಗಂಗಿಲ್ಲ ಇನ್ನು ಮಾರ್ಕೆಟ್ನಾಗ ಅಂತ ಹೇಳಿದ್ದ ಹ್ಮ್, ಹ್ಮ್. ನಂದು. ಎಲ್ಲ ಅದಾದ್ಮೇಲೆ ಕಂಪ್ಯೂಟರ್ ಬಂದ್ಬಿಡ್ತದೆ, ಎಲ್ಲ ಮೊಸಳೆ ಆಟ ಕಂಪ್ಯೂಟರ್ ಆಡೋದು. ಬರ್ತದೆ, ಇಂಥದ್ದು ಏನಿಲ್ಲ, ನೀ ಎಷ್ಟು ಸತ್ಯನ ಕೆಡಿಸಿ ಎಷ್ಟು ಸತ್ಯನ ಮಾಡು, ಹಾ, ಬಂದ್ಬಿಡ್ತದ ಅದು ಹಾ, ಅಂತದೆಲ್ಲ ಹೇಳಿದ್ದ. ಅದು ದೊಡ್ಡದು ಇದಿತ್ತು ಸರ್. ಹಾ, ಆಮೇಲೆ ಇವಾಗ ಮದುವೆ ಆಗ್ಬೇಕಂದ್ರೆ ನಾನು ಏನೇನು ಆಗಬೇಕು, ಹಾ, ಇವೆಲ್ಲ ಇಲ್ಲ ಅಂತಂದ್ರೆ ಮದುವೆ ಹಂಗೆ ಆಗ್ತೀನಿ ನಾನು. ಹಾ, ಅದಕ್ಕೆ ನಾನು ಹೈದ್ರಾಬಾದ್ ಹೋದೆ ಸರ್. 96 ನವಂಬರ್ ಸರ್. ಹ್ಮ್, ಹ್ಮ್, ಹೋದ ಮೇಲೆ ಕೆಲಸ ಮಾಡ್ತೀನಿ. ಅಲ್ಲಿ ನಮಗೊಬ್ಬರು ಆತ್ಮೀಯರಿದ್ದರು, ಹ್ಮ್, ಅವ್ರ ಜೊತೆ ಅವರು ಜೆಮಿನಿ ಟಿವಿಗೆ ಹ್ಮ್, ಸೀರಿಯಲ್ ಸರ್ವ್ ಮಾಡ್ತಿದ್ರು. ಅಲ್ಲಿ ಆ್ಯಕ್ಚುಲಿ ನಾವು ಅಸಿಸ್ಟೆಂಟ್ ಡೈರೆಕ್ಟರ್ ಅಂತ ನಾನು ಬೇರೆ ಕಡೆ ಅದೆಲ್ಲನೂ ಹೇಳ್ಕೊತೀನಿ. ಹ್ಮ್, ಹ್ಮ್, ಆದರೆ ಒಂದು ಕೂಲಿ ಕಾರ್ಮಿಕನಾಗಿನೇ ಹೋಗಿನಿ ಸರ್. ನನಗೆ ದಿನಕ್ಕೆ 120 ರೂಪಾಯಿ ಹ್ಮ್, ಸಂಬಳ ಇತ್ತು. ಹ್ಮ್. ಅದ್ರ ಜೊತೆ ಒಂದು ಊಟ ಇತ್ತು. ನಾನು ಹೈದ್ರಾಬಾದ್ಗೆ ಹೋಗಿ ಕೆಲಸ ಮಾಡೋಕತ್ತಿದ್ದ, ನನಗೆ ಸಮಾಧಾನ ಇರಲಿಲ್ಲ. ಹ್ಮ್, ಸಮಾಧಾನ ಅಂದರೆ ಇನ್ನೂ ಏನೋ ಮಾಡೋದದ ಅಥವಾ ಇನ್ನೂ ಏನೋ ಇದ್ದೀನಿ ಅಂತಂತಂದೆ. ಆ ಟೈಮ್ನಾಗ ನಾನು ಅದು ಡೈರೆಕ್ಟರ್ ಒಳಗೆ ಹ್ಮ್. ರಾಮೋಜಿರಾವ್ ಅವ್ರದ್ದು ನಂಬರ್ ಇತ್ತು. ಹ್ಮ್, ನಾನು ಅದಕ್ಕೆ ಫೋನ್ ಮಾಡಿದ್ದೆ. ಹ್ಮ್, ಫೋನ್ ಮಾಡಿದ ಕೂಡ ಎದುರಿನ ಮನುಷ್ಯ, ನಾನು ರಾಮೋಜಿರಾವ್ ಜೊತೆಗೆ ಮಾತಾಡೋದ, ಹಿಂದೆ ಮಾತಾಡಿದ್ದೆ. ಹಿಂದೆ ಮಾತಾಡಿದ ಮೇಲೆ ಅವರು ಯಾರು ನೀನು ಹಿಂಗೆ ಅಂತ, ಕರ್ನಾಟಕದಿಂದ ಬಂದೀನಿ ಸರ್. ಹ್ಮ್. ಏನೈತಿ ಆರ್ಟಿಸ್ಟ್ ಅಂತಂತಂದರೆ ಚಿತ್ರಕಲಾವಿದ ಅಂತ ತಿಳ್ಕೊಂಗಿಲ್ಲ ಸರ್. ಭಾಳ ಜನ ಸಿನಿಮಾ ಆಕ್ಟಿಂಗ್ ಆ್ಯಕ್ಟ್ರ್ ಅಂತ ತಿಳ್ಕೊಂಡ್ಬಿಡ್ತಾರೆ. ನನಗಲ್ಲಿ ಭಾಳ 2-3 ಸತಿ ಆ ಇನ್ಸಿಡೆಂಟ್ ಆಯ್ತು. ಹಾ, ಹಾ, ತೆಲುಗು ಕೃಷ್ಣ ಅವ್ರ ಜೊತೆಗೆ ಮಾತಾಡುವಾಗೂ ಅದಾಯಿತು. ಹಾ, ಹಾ. ಅದಾದಮೇಲೆ ಅವ್ರು ನನಗೆ ಏನೂ ಅನ್ನಲಿಲ್ಲ. ಬೆಳಗ್ಗೆ 10 ಗಂಟೆಗೆ ಆಫೀಸ್ಗೆ ಬಾ ಅಂತಂದ್ರೆ, ಎಲ್ಲಿ ಅಂತ, ಸೋಮಾಜಿ ಗುಡಿಗೆ ಬಂದುಬಿಡು ಅಂತ. ಆಫೀಸ್ಗೆ ಹೋದೆ ಸರ್. ಅಲ್ಲಿ ಹ್ಮ್. 1-2 ತಾಸು ವೇಟ್ ಮಾಡಿದ್ಮೇಲೆ ಒಳಗೆ ಅವ್ರಿಗೆ ಭೇಟಿ ಆಗ್ಲಕ್ಕೆ ಚಿಟ್ಟಿ ಕೊಡೋಕೆ ನಾನು ಏನು ಯಾವುದೋ ಅಸ್ತಿತ್ವನೇ ಇಲ್ಲ. ಹ್ಮ್. ಅದು ಅವ್ರು ಬಂದು ಕೇಳ್ತಿದ್ರು, ಚಿಟ್ಟಿ ಕೊಡ್ರಿ ಅಂತಂತಂದು. ಹ್ಮ್. ಇಲ್ಲ ಅಂತಂತಂದ್ರೆ ಬೇರೆಯವ್ರು ಚಿಟ್ಟಿದವ್ರು ಒಳಗೆ ಹೋಗ್ತಿದ್ರು. ಅದೊಂದು 2 ತಾಸು ಹ್ಮ್. ಒಳಗೆ ಹೋಗಿ ನಿಂತ ಮೇಲೆ ಹಿಂಗೆ ಕೇಳಿದ್ರು, ಏನಂತ. ಸರ್ ನೆನ್ನೆ ಫೋನ್ ಮಾಡಿದ್ದೆ. ಓ ನೀನೇ ಫೋನ್ ಮಾಡಿದ್ದ? ಹ್ಮ್. ಹೌದು ಸರ್. ನಿನಗೆ ಯಾರು ಹೇಳಿದ್ರು ಡೈರೆಕ್ಟ್ ನನಗೆ ಮಾತಾಡ್ಬೇಕು ಅಂತ? ಹ್ಮ್. ನಿನ್ಗೆ ನಂಬರ್ ಹೇಳಿ ಡೈರೆಕ್ಟ್, ಹಂಗೆ ನಂಬರ್ ಸಿಕ್ಕಿತ್ತಂದ್ರೆ ಡೈರೆಕ್ಟ್ ಮಾತಾಡ್ತಾರಾ ಅಂತ. ಹ್ಮ್. ಸರಿ, ಆದರೆ ಅದನ್ನೇನು ಅವ್ರ ಆಮೇಲೆ ಅವ್ರ ಮುಖದಾಗ ನಗು ಬಂತು. ಹ್ಮ್. ಮೋಸ್ಟ್ಲಿ ಹಂಗೆ ಸಿಟ್ಟು ಮಾಡ್ಕೋತಿದ್ರೆ ನನಗೆ ಗೊತ್ತಿಲ್ಲ. ಆಮೇಲೆ ನಗು ಬಂತು. ಹ್ಮ್. ಆಮೇಲೆ ನನಗೆ ಡೈರೆಕ್ಟ್ ಒಬ್ರನ್ನ ಕರೆದು ಅವ್ರಿಗೆ ಒಪ್ಪಿಸ್ಬಿಟ್ರು. ಹ್ಮ್. ಆಮೇಲೆ ನಾನು ರಾಮೋಜಿ ಫಿಲ್ಮ್ ಸಿಟಿಯಲ್ಲಿ ಯಾವಾಗ ಹ್ಮ್. ಇವು ನಡೀತಿದ್ದು, ಮೋಲ್ಡಿಂಗ್ಸ್, ಫೈಬರ್ ಮೋಲ್ಡಿಂಗ್ಸು, ಅವು ಕೆಲಸಗಳು ನಡೀತಿತ್ತು. ಅದಕ್ಕೆ ನಾನು ಲೇಔಟ್ ಡಿಸೈನರ್ ಅಂತಂದು ಹೋದೆ. ಹ್ಮ್. ಅವಾಗ ದಿನಕ್ಕೆ 120 ರೂಪಾಯಿ ಸಂಬಳ, ಹ್ಮ್. ಮಧ್ಯಾಹ್ನ ಊಟ, ಹ್ಮ್. ಅಷ್ಟು ಮಾಡಿ ಕೆಲಸ ಬಹಳಷ್ಟು ಕೆಲಸ ಕೆಲಸ ಮಾಡಿದೆ ಮಾಡಿದೆ ಸರ್. ಅದಾದ್ಮೇಲೆ ಚಿತ್ರರಂಗದಲ್ಲಿ, ಧಾರಾವಾಹಿಗಳಲ್ಲಿ ಬಹಳಷ್ಟು ಕೆಲಸ ಮಾಡಿದ್ದೀರಾ. ಹಾಂ ಸರ್. ಆಮೇಲೆ ಹಾಗೆ ಆಗ್ಲೇ ಹೇಳಿದೆ, ಬಹು ಆಯಾಮಗಳಲ್ಲಿ ತಾವು ಕೆಲಸ ಮಾಡಿದ್ದೀರಾ ಅಂತ. ಹಾಂ ಸರ್. ಈಗ ಸಹಾಯಕ ನಿರ್ದೇಶಕರಾಗಿ ಸಿನಿಮಾರಂಗಕ್ಕೆ ಎಂಟ್ರಿ ಕೊಟ್ರಿ. ನಮ್ಮ ಅಲ್ಲಿ ಕರ್ನಾಟಕದ್ದು ಗಡಿ ಭಾಗದಾಗ ಒಂದು ಮಕ್ತಲ್ ಅಂತಂದು ಒಂದು ಊರು ಬರ್ತದೆ. ಹ್ಮ್. ಹ್ಮ್. ಅಲ್ಲಿ ರವಿ ಅಂತಂದು ನನ್ನ ಫ್ರೆಂಡ್, ಹ್ಮ್. ಕೆ ಸುಧಾಕರ್ ಅಂತಂದು, ಅವರು ಲಂಡನ್ ಎಲ್ಲ ಕಡೆ ಕೆಲಸ ಮಾಡಿದ್ರು. ಅವರು ಹ್ಮ್. ಅವ್ರಿಗೆ ಅಸಿಸ್ಟೆಂಟ್ ಅಂತಿದ್ದ. ನಾನು ಆ ರವಿಗೆ ಅಸಿಸ್ಟೆಂಟ್ ಅಂತಂದು ಕ್ಯಾಮ್ರಾಮನ್ ಅಂತ ಕೆಲಸ. ಹ್ಮ್. ಅದಾದಮೇಲೆ ಎಡಿಟಿಂಗ್ ಹೋದೆ. ಆಮೇಲೆ ವಿವಿಧ ಅಂತಂದು ಅಡ್ವರ್ಟೈಸಿಂಗ್ ಏಜೆನ್ಸಿ ಕೆಲಸ. ಹ್ಮ್. ಅಂದರೆ ನಾ ಹೆಂಗೂ ಹೋಗಿನಿ ಇಲ್ಲಿ, ನಾ ಭಾಳ ದುಡಿಬೇಕು, ಹ್ಮ್. ದುಡ್ಡು ಮಾಡಬೇಕು ಅಥವಾ ಗಳಿಸ್ಬೇಕು, ಮದುವೆ ಆಗಬೇಕು, ಹ್ಮ್. ಹಿಂಗೆಲ್ಲ. ಸೊ ಮದುವೆ ಆಗೋದು ಗುರಿ ಇತ್ತು ಅವಾಗ ನಿಮಗೆ. ಮದುವೆ ಆಗೋದು So ಮದುವೆ ಆಗ್ಬೇಕಂದ್ರೆ ಚೆನ್ನಾಗಿ ಆರ್ಥಿಕವಾಗಿ ಸಫಲ ಆಗ್ಬೇಕು. ಸಫಲ ಆಗಬೇಕು. ಸಫಲ ಆಗ್ಬೇಕಂದ್ರೆ ಏನ್ ಬೇಕಾದ್ರೆ ಕೆಲಸ ಮಾಡ್ಬೇಕು ಸರ್. ಅಸಿಸ್ಟೆಂಟ್ ಡೈರೆಕ್ಟರ್ ಆಗ್ಬೋದು, ಕ್ಯಾಮರಾಮನ್, ವಿಡಿಯೋಗ್ರಾಫರ್,
ನಾನು ದಿನಕ್ಕೆ ನೋಡ್ರಿ ಸರ್ ಮಿನಿಮಮ್ 16 ಅವರ್ಸ್ ಕೆಲಸ ಮಾಡೀನಿ. 8 ಅವರ್ಸ್ ನ್ಯೂಸ್ ಪೇಪರ್ ಮೇಲೆ ಮಲಗಿನಿ, 16 ತಾಸು ಕೆಲಸ ಮಾಡೀನಿ. ಅಂದರೆ ಇದು ಕಷ್ಟ ಅಲ್ಲ, ಇಷ್ಟ ಅದು ಇಷ್ಟಪಟ್ಟು ಮಾಡಿದ್ದು ನಾನು. ಇದು ಫೋಟೋಗ್ರಾಫರ್ ಆಗಿ ಕೂಡ ಕೆಲಸ ಮಾಡಿದ್ರೆ? ಫೋಟೋಗ್ರಾಫರ್ ಆಗಿ ಕೆಲಸ ಮಾಡಿ ಸಿನಿಮಾಗೇನೆ? ಇಲ್ಲ ಸರ್, ನಾನು ಅಡ್ವರ್ಟೈಸಿಂಗ್ ಸಾರಿ ಈವೆಂಟ್ ಮ್ಯಾನೇಜ್ಮೆಂಟ್ ಕಂಪ್ನಿಗೆ ಬಂದೆ. ಅವಾಗ ಶೂಟ್ ಮಾಡ್ಬೇಕಾಯ್ತದ ಮಾಡಲ್ಗಳದು. ಗೋದ್ರೇಜ್ ಅವ್ರದ್ದು ಲ್ಯಾನ್ಸ್ ಆ್ಯಂಡ್ ಲಿಂಗರೀಸ್ ಅಂತಂದು ಅದಕ್ಕೆ ಒಬ್ಬ ಕ್ಯಾಮ್ರಾಮನ್ ಇದ್ದ. ಅದಕ್ಕೆ ನಾನು ಅವನ ಜೊತೆ ಕ್ಯಾಮ್ರಾಮನ್ ಅಂತ ಕೆಲಸ ಮಾಡಿದೆ. ನೀನು ಕ್ಯಾಮ್ರಾಮನ್ ಅಂತ ಮಾಡಬೇಡ, ಕೆಲವೊಂದು ನಮಗೆ ಇದು ಮಾಡೋಕ್ಕಾಗಿಲ್ಲ, ಅದಕ್ಕೆ ಇಲಿಸ್ಟ್ರೇಷನ್ಗಳು ಮಾಡು. ಹಂಗೆ ಆ ಇಲಿಸ್ಟ್ರೇಷನ್ಸ್ನು ಮಾಡ್ತಿದ್ದೆ, ಫೋಟೋಗ್ರಫಿನೂ ಮಾಡ್ತಿದ್ದೆ, ವಿಡಿಯೋ ಎಡಿಟಿಂಗ್ ಕೂಡ ಮಾಡ್ತಿದ್ದೆ. ವಿಡಿಯೋ ಎಡಿಟಿಂಗ್ನು ಮಾಡ್ತೀನಿ, ಇವಾಗಲೂ ಮಾಡ್ತೀನಿ ಸರ್. ಈಗಲೂ ಕೂಡ ಮಾಡ್ತೀನಿ. ಆಮೇಲೆ ಯಾವುದೋ ಸ್ಥಳೀಯ ಚಾನಲ್ಗೆ ಸುದ್ದಿ ಸಂಪಾದಕರಾಗಿ ಕೂಡ ಕೆಲಸ ಮಾಡಿ. ಸಂಪಾದಕರಲ್ಲ ಸರ್, ಎಡಿಟ್ ಅದನ್ನು ಶೂಟಿಂಗ್ ಮಾಡ್ಕೊಂಡು ಬಂದು ಕ್ಯಾಮ್ರಾಗಳು ನಮ್ಮಲ್ಲಿ ಬರ್ತವೆ, ವಿಡಿಯೋಗಳು ಸಾಯಂಕಾಲ ಕುಂತು ಅದನ್ನ ಎಡಿಟ್ ಮಾಡಿ ನ್ಯೂಸ್ ಮಾಡ್ತೀವಿ, ಸುದ್ದಿಗಳನ್ನ ಎಡಿಟ್ ಮಾಡಿ ನ್ಯೂಸ್ ಮಾಡಿ. ಆಮೇಲೆ ನ್ಯೂಸ್ ರೀಡರ್ ಅವ್ರು ಬಂದಿಲ್ಲ ಅಂತಂದರೆ ಹಿಂದಿನ ಬ್ಯಾಕ್ಗ್ರೌಂಡ್ ವಾಯ್ಸ್ನು ಕೊಟ್ಬಿಡ್ತಿದ್ದೆ. ಸೊ ಇಷ್ಟೆಲ್ಲಗಳ ಕೆಲಸಗಳನ್ನ ಮಾಡ್ತಾ ಬರ್ತೀರಾ, ಉದ್ದೇಶ ಇರುತ್ತೆ ನಾನು ಏನಾರ ಒಂದು ಆಗಬೇಕು ಅಂತ. ಜೊತೆಗೆ ಆ ಟೈಮ್ನಲ್ಲಿ ತಾವು ಇವೆಂಟ್ ಮ್ಯಾನೇಜ್ಮೆಂಟ್ ಅಂತ 25 ವರ್ಷಗಳಿಂದ ಅಷ್ಟು ಕಾನ್ಸೆಪ್ಟ್ ನನಗೆ ಇವತ್ತಿಗೂ ಅದು ಅನ್ನಿಸ್ತದೆ. ಇವಾಗ ಮಾಡೋರು ನಾನು ಆ ಒಂದು ಸ್ವಂತ ಈವೆಂಟ್ ಮ್ಯಾನೇಜ್ಮೆಂಟ್ ಕಂಪ್ನಿ ಸ್ಟಾರ್ಟ್ ಮಾಡ್ತೀನಿ. ಅಂದರೆ ಎಫೆಕ್ಸ್ ಅಂತ ಅದ್ರ ಜೊತೆಗೆ ನಾನು ಅಭಿಲಾಷ ಅಂತಂದು ಸೇರಿಸ್ಕೊಂಡು ನಂದೇ ಒಂದು ಈವೆಂಟ್ ಮಾಡ್ಕೊಂಡು ಆವಾಗ ಕಲ್ಕತ್ತದ್ದು ಮತ್ತು ಬಾಂಬೆದು ಡ್ಯಾನ್ಸ್ ಟ್ರೂಪು ಮತ್ತು ಮಾಡೆಲ್ಸ್ಗಳು ಇಂಥವ್ರೆಲ್ಲರನ್ನ ತಗೊಂಡು ಗುಂಪು ಕಟ್ಕೊಂಡು ಕಾರ್ಯಕ್ರಮಗಳು ಮಾಡ್ತೀವಿ. ಗೇಟ್ ವೇ ಟು 2000 ಅಂತಂದು ನನಗೆ ಅನಿಸ್ಮಟ್ಟಿಗೆ ಅದು ಇವಾಗೂ ನಾ ಕಾರ್ಯಕ್ರಮಗಳು ನೋಡ್ತೀನಿ ಕೆಲವೊಂದು. ಅಂತ ಒಂದು ಕಾರ್ಯಕ್ರಮ ಮಾಡಿಲ್ಲ, ಹೈದರಾಬಾದ್ನಾಗ ಮಾಡಿದ್ವಿ ಸರ್ ಅದನ್ನು. ಅಂದ್ರೆ ಸ್ಪಾನ್ಸರ್ಸ್ ಹಂಗೆ ಸಿಕ್ತಿದ್ರು. ಆಮೇಲೆ ಅದು ಮಿಲೇನಿಯಂ 2000 ಅಂತಂತಂದ್ರೆ ಒಂದು ಏನೋ ಒಂದು ಎಲ್ಲರಿಗೆ ಒಂದು ಇದು ಇತ್ತದು, ಅಂದರೆ ಅದನ್ನು ನೋಡಬೇಕು, ಅದನ್ನು ಇದು ಮಾಡಬೇಕು ಅಂತ. ಹಂಗೆ ಭಾಳಷ್ಟು ಜನ ಸೇರಿಸಿದ್ದು, ಮೋಸ್ಟ್ಲಿ 15-20 ಸಾವಿರ ಜನ ನಿಂತು ನೋಡೋಂಥ ಕಾರ್ಯಕ್ರಮ ಆವಾಗ ಮಾಡಿದ್ವಿ. ಸೊ ಏನು ಮ್ಯೂಸಿಕ್ ಕಾನ್ಸರ್ಟ್ಗಳು ಅಂತ ಅಂತೀವಲ್ಲ ಈಗ, ಅದನ್ನ ಆಗ್ಲೇ ಸರ್ ಅದು ಟೋಟಲ್ ಎಲ್ಲಾನು ಇತ್ತದ್ರಲ್ಲಿ, ಆ ಒಂದು ರೀತಿಯಲ್ಲಿ ಆಗ್ಲೇ ಮಾಡಿದ್ವಿ ಡೆಫಿನೆಟ್ಲಿ. ಅದನ್ನು ಕರ್ನಾಟಕದಾಗೂ ಇಂಟ್ರೊಡ್ಯೂಸ್ ಮಾಡ್ಲಿಕ್ಕೆ ಬೆಂಗಳೂರಿನಾಗ ಒಂದು ಕಾರ್ಯಕ್ರಮ ಮಾಡಿದ್ದೀವಿ. ಇಷ್ಟೆಲ್ಲ ಬಹಳ ಚೆನ್ನಾಗಿ ಮಾಡ್ತಾ ಇದ್ರಿ. ಮತ್ತೆ ನೀವು ಹೈದರಾಬಾದಲ್ಲಿ ಹೆಚ್ಚು ಕೆಲಸ ಮಾಡಿದ್ದೀರಿ ನಿರ್ದೇಶಕರಾಗಿ ಅಂತೇಳಿ, ಸಹಾಯಕ ನಿರ್ದೇಶಕರಾಗಿ. ಕನ್ನಡ ಚಿತ್ರರಂಗದಲ್ಲಿ ಬೆಂಗಳೂರಲ್ಲಿ ಕೆಲಸ ಮಾಡೋ ಇಲ್ಲ ಸರ್. ಅವಾಗ ಅದೇ ಯಾದವ್ ಸರ್ ಅಂತಂದಿದ್ದು, ಅವರು ಇಲ್ಲಿ ನಂದಾ ಥಿಯೇಟರ್ ಅಂತಂದು ಅವರು ಓನರ್ ಇದ್ರು. ಅವರು ಯಾವುದೋ ಒಂದು ಸಿನಿಮಾ ಮಾಡಕತ್ತಿರು, ಅದಕ್ಕೆ ಸಲ ಕರ್ತಿದ್ರು. ಆದ್ರೆ ಆಗಲಿಲ್ಲ ಸರ್, ಇಲ್ಲ ನಾನು ಏನು ಕೆಲಸ ಮಾಡಲಿಲ್ಲ. ಅದು ಬಂದು ಎಷ್ಟೋ ದಿವಸ ಇದ್ದೆ, ಮಾತಾಡಿದೆ ಅವ್ರ ಜೊತೆಗೆ, ಇದು ಮಾಡಿದೆ, ಯಾವುದು ಇದು ಕೆಲಸ ಆಗಲಿಲ್ಲ ಇಲ್ಲಿ. ಬಟ್ ಆದ್ರೆ ಕೆಲಸ ಪ್ರಯತ್ನ ಮಾಡಿದ್ರೆ ಹಾಗೆ ಅಷ್ಟು ಚೆನ್ನಾಗಿ ನಡೀತಾ ಇರುತ್ತೆ ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿ. ನೀವು ಹೇಳಿದ್ರಿ 15-20 ಸಾವಿರ ಜನ ಆ ಟೈಮ್ನಲ್ಲಿ ನಿಂತು ನೋಡ್ತಾ ಇರೋ ಅಷ್ಟು ಜನ. ಯಾಕೆ ಆ ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿಯನ್ನ ನಿಲ್ಲಿಸ್ಲಿಕ್ಕೆ? ಅದು ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿ ಅಂದರೆ ಅದು ಎಲ್ಲಗಳ ಮಿಶ್ರಣ ಇರ್ತದೆ. ಆ್ಯಕ್ಚುಲಿ ಸ್ಟೇಜು, ಡೆಕೋರೇಷನು, ಅದಾದಮೇಲೆ ಕಂಟೆಂಟ್ ಪ್ರೋಗ್ರಾಮ್ದಾಗ ಕಲಾವಿದರಾಗಿರ್ಬೋದು, ನಟ ನಟಿಯರಾಗಿರ್ಬೋದು, ಅವೆಲ್ಲ ಸಂಭಾವನೆಗಳು ಅವೆಲ್ಲ ಇರ್ತಾವೆ. ಅವ್ರು ಬರೋದು ಹೋಗೋದು ಪ್ರತಿಯೊಂದು. ಆಮೇಲೆ ಅವಾಗ ಫ್ಯಾಷನ್ ಶೋಗಳು, FTV ಅವೆಲ್ಲ ಸ್ಟಾರ್ಟ್ ಆಗಿತ್ತು ಸರ್. B4U ಅಂತಂದು ಆ ಚಾನಲ್ಗೆ ನಾವು ಇದು ಮಾಡ್ತಿದ್ವಿ. ನಮ್ಮ ರಾಜ್ ಮಲ್ಹೋತ್ರಾ ಅಂತಂದು ಒಬ್ಬ ಡೈರೆಕ್ಟರ್ ಇದ್ರು, ಅವ್ರ ಜೊತೆ ಕೆಲಸ ಮಾಡ್ತಿದ್ವಿ. ಆ ಟೈಮ್ನಾಗ ನಾವು ಮಾಡ್ಬೋದಲ್ಲ ಅಂತಂತಂದು ಸ್ಟಾರ್ಟ್ ಮಾಡಿದ್ವಿ. ಇದು ಈ ಕಾರ್ಯಕ್ರಮ ಮಾಡಿದ್ನಾಗ ದೊಡ್ಡ ಲಾಸ್ ಆಯ್ತು ಸರ್. ಅಂದರೆ ಫ್ರೆಂಡ್ಸ್ ಎಲ್ಲ ಕಲಿತು ಇಲ್ಲಿ ಮಾಡಮ್ಮ ಅಲ್ಲಿ ಮಾಡಮ್ಮ ಅಂತಂದು ಯಾವುದೋ ಸಣ್ಣ ಊರಾಗ ಮಾಡಿದ್ವಿ. ಅಟರ್ ಫ್ಲಾಪ್ ಆಯ್ತು ಅದು. ಆಮೇಲೆ ಅದು ಆ ಸಾಲನ್ನು ಅಂದರೆ ನಾ ದುಡ್ದಿದ್ದು ಎಲ್ಲನೂ ಎಷ್ಟು ವರ್ಷ ದುಡ್ದಿದ್ದು ಅದಕ್ಕೆ ಹಾಕಿದ್ಮೇಲೆ ಅದನ್ನು ತೀರ್ಸ್ಲಕ್ಕೂ ನಾನು ಜಾಬ್ ಮಾಡಿದ್ದು ಒಂದು ಗೌರ್ಮೆಂಟ್ ಜಾಬ್ ಸೇರಿದ ಮೇಲೆ 5 ವರ್ಷದ ತನಕ ಅದನ್ನು ಸಾಲನ್ನು ತೀರ್ಸ್ಕೊಂಡು. ಸೊ ಅಷ್ಟು ದೊಡ್ಡ ನಷ್ಟ ಆಗುತ್ತೆ ನಿಮಗೆ. ಆಮೇಲೆ ಸರ್ಕಾರಿ ಶಾಲೆಯಲ್ಲಿ ಬಂದು ಕೆಲಸ ಸೇರ್ಕೋತೀರಾ. ಸೊ ಜೀವನ ಮತ್ತೆ ಇನ್ನೊಂದು ಮಜಲಿಗೆ ಹೋಗುತ್ತೆ. ಮೊದಲು ಪ್ರೈವೇಟ್ ಅಲ್ಲಿ ಕೆಲಸ ಮಾಡಿರ್ತೀರಾ, ಈ ಥರ ಏನೋ ಹೊಸ ವೆಂಚರ್ ಮಾಡ್ತೀರಾ, ನಂತರ ವಾಪಸ್ ಈಗ ಸರ್ಕಾರಿ ಶಾಲೆ ಇದು ಇದು ಈ ಲಾಸ್ ಆದತ್ನಾಗ ನಮ್ಮ ಮಿಸಸ್ ಪ್ರೆಗ್ನೆಂಟ್ ಇತ್ತು ಸರ್. ಪ್ರೆಗ್ನೆಂಟ್ ಅಂದರೆ ಮಗ ಹೊಟ್ಟೆಗಿದ್ದ. ಅವಾಗ ಸ್ಥಿತಿ ಸ್ವಲ್ಪ ಗಂಭೀರ ಇತ್ತು. ಗಂಭೀರ ಅಂತಂದ್ರೆ ಏನೂ ಇರಲಿಲ್ಲ ಅವಾಗ. ನಾನು ಅಂದರೆ ಈ ಕಡೆ ತಂದೆ ತಾಯಿ ಮನೆ ಇಲ್ಲ, ಅತ್ತೆ ಮಾವನ ಮನೆ ಇಲ್ಲ, ಅಂಥದ್ರಾಗ ಆಕಿನ ನಾನು ನೋಡ್ಕೋಬೇಕು.
ಈಗ ಆಮೇಲೆ ಬಿಟ್ಟು ಹೋಗಂಗೂ ಇಲ್ಲ, ಕರ್ಕೊಂಡು ಹೋಗಂಗೂ ಇಲ್ಲ. ಹೊಸ ಎಕ್ಸ್ಪೆರಿಮೆಂಟ್ ಮಾಡಮ್ಮ, ಎಲ್ಲೇನು ಇದು ಮಾಡಮ್ಮ ಅಂತಂದು. ಆ ಟೈಮ್ನಾಗ ಸ್ಕ್ಯಾನಿಂಗ್ ಮಾಡಿದ್ವಿ. ಸ್ಕ್ಯಾನಿಂಗ್ ಮಾಡಿದ ಹೊತ್ನಾಗ ಆ ಸ್ಕ್ಯಾನಿಂಗ್ ಮಾಡಿದವರು ಪಾಪ ಅವ್ರೇನು ನಮ್ಮ ಶತ್ರುಗಳು ಏನೂ ಅಲ್ಲ. ಅವ್ರು ಮಾಡಿದ ಹೊತ್ನಾಗ ನಿಮ್ಮ ಮಗಂದು ತಲೆ ದೊಡ್ಡದಾದ್ರಿ, ಈ ಹುಡುಗ ಹುಚ್ಚನ ಆಗಿ ಹುಟ್ಟಬೋದು, ಅಂಗವಿಕಲನ ಆಗಿ ಹುಟ್ಟಬೋದು ಅಂತ ಹೇಳಿದ್ರು. ಅದು ಒಂದು ಇದು ಇವೆಲ್ಲ ಅಂದರೆ ಒಂದೇ ಸರ್ತಿ ಬಂದಂಗೆ ಆಯ್ತು ಅದೆಲ್ಲ. ಆಮೇಲೆ ಅದು ರಾತ್ರಿ ಮಲಗಿದ ಹೊತ್ನಾಗ ನನ್ನ ಮಗ ಹಿಂಗೆ ದೊಡ್ಡ ತಲೆ ಇಟ್ಕೊಂಡು ಹೋಗ್ತಾನೆ, ಅವನಿಗೆ ಯಾರೋ ಕಲ್ಲು ಹೊಡಿತಾರ, ಅವನಿಗೆ ಯಾರೋ ಅಣಗಿಸ್ತಾರ, ಅವ ಇದು ಮಾಡ್ತಾನೆ, ಬರೀ ಇಂಥದ್ದೇ ಆಲೋಚನೆ ರಾತ್ರಿ ಎಲ್ಲ ಮಲಗಿದ್ರೆ ಬೆವರು ಆಗ್ಬೇಕು. ಅದಾದಮೇಲೆ ಆಕೆಗೆ ಗೊತ್ತಿರಲಿಲ್ಲ ಆ ಸುದ್ದಿ. ಅದಾದಮೇಲೆ 1-2 ತಿಂಗಳಾದ್ಮೇಲೆ ಹಿಂಗೆ ಅಂತ ಹೇಳ್ಯಾರ ಡಾಕ್ಟ್ರ್ ಅಂತಂದರೆ, ಏನ ದೇವ್ರು ಇರ್ತಾನೆ ಅಂತಂದು ವಾಕಿಂಗ್ ಮಾಡಿದ್ವಿ. ಅದೇ ಮಗನೇ ಇವತ್ತು ಡಾಕ್ಟರ್ ಆಗಿದ್ದಾರೆ. ಭಾಳ ಸಂತೋಷ. SLC 99% ಮಾಡಿದ್ದ, PUC 97, 93, ಇದು ಗೌರ್ಮೆಂಟ್ ಸೀಟು MBBS. ಇವತ್ತು ಸಾವಿರಾರು ಜನದ ಆರೋಗ್ಯವನ್ನು ಕಾಪಾಡುವಂತ ಅದಕ್ಕೆ ತುಂಬ ಒಳ್ಳೆ ಕೊಡುಗೆ ಆಗಲಿ ಸಮಾಜಕ್ಕೆ ಅದು. ಹೌದು. ಸರ್ಕಾರಿ ಶಾಲೆಗೆ ನಾಲ್ವಾರ ಅಂತಂದು ಸರ್, ಗುಲ್ಬರ್ಗ ಜಿಲ್ಲೆ ನಾಲ್ವಾರ ಊರಿಗೆ. ಇಲ್ಲಿ ಫೋಟೋ ಬರ್ತಾ ಇಲ್ಲ ಇಲ್ಲಿ. ಇದು ಸರ್ ನಿಮ್ಮ ಮಗ ಸರ್, ದೊಡ್ಡ ಮಗ ಡಾಕ್ಟರ್. ಸೊ ಪತ್ನಿ ಮತ್ತೆ ಮಗಳು ಮತ್ತೆ ಚಿಕ್ಕ ಮಗಳು. ಹ್ಞೂ ಸರ್. ಇದು ಧಾರವಾಡದಾಗ ಮದುವೆಗೆ ಹೋಗಿದ್ದೆ ಸರ್. ಬಹಳ ಸಂತೋಷ ಸರ್. ಕಲಾ ಶಿಕ್ಷಕರಾಗಿ ಆರಂಭಿಸಿದ ಪಯಣ ಹೇಗಿತ್ತು ಸರ್? ಆ್ಯಕ್ಚುಲಿ ಯಾವಾಗ ಜಾಬ್ ಆಯಿತು ಅವಾಗ ಉಪವಾಸನೂ ಇದ್ದೀವಿ, ಅವಾಗ ಅವಶ್ಯಕತೆನೇ ಇತ್ತು. ಮಗ ಹುಟ್ಟಿ 13-17 ದಿವಸಕ್ಕೆ ಆರ್ಡ್ರ್ ಬಂತು ಸರ್, ಗೌರ್ಮೆಂಟ್ ಆರ್ಡ್ರ್. ನೀವು ಇದಾಗಿರ ಆ್ಯಕ್ಚುಲಿ ಅದು ಸ್ಯಾಲ್ರಿ, ನನಗೆ ಗೌರ್ಮೆಂಟ್ ಸರ್ವೆಂಟ್ ಅಂದರೆ ಸ್ಯಾಲ್ರಿ ಸ್ವಲ್ಪ ಇರ್ತದೆ. ಅದರೊಳಗೆ ಇವಾಗ ನಾನು ಹಿಂಗೆಲ್ಲ ಖರ್ಚು ಇದೆಲ್ಲ ನನಗಿತ್ತು. ಈ ಸ್ಯಾಲ್ರಿಗೆ ನಾನು ಬದುಕ್ತೀನೋ ಇಲ್ಲೋ ಅಂತಂದಂಗೆ ಆಗಿತ್ತು. ಅವಾಗ ನಮ್ಮ ಗುರುಗಳು ಒಬ್ಬರು ಪ್ರತಾಪ್ ರೆಡ್ಡಿ ಸರ್ ಅಂತ, ಇವೆರಡು ಬೆರಳು ಕತ್ತರಿಸಿದ್ರೆ ನೀವು ಬದುಕಂಗಿಲ್ಲ, ಇವೆರಡೇ ಬೆರಳು ಕತ್ತರಿಸಿದ್ರೆ ನೀವು ಬದುಕಂಗಿಲ್ಲ, ಇದು ಸರ್ಕಾರಿ ನೌಕರಿ, ನೀನು ಇರೋ ತನಕ ಪಗಾರ ಕೊಡ್ತದ, ನೀ ಸತ್ಯ ಅಂದ್ರೆ ನಿನ್ನ ಹೆಣ್ತಿಗೆ ಸಾಕ್ತದ ತಲೆ ಬೀಳ್ತಾ ಹೋಗಿ 2002 ಜೂನ್ 1ಕ್ಕೆ ನಾಲ್ವಾರ ಸ್ಕೂಲ್ಗೆ ಜಾಯ್ನ್ ಆದೆ ಸರ್, ಟೀಚರ್. ಅಲ್ಲಿ 9 ವರ್ಷ ಕೆಲಸ ಮಾಡಿದೆ. ಅವಾಗಲೂ ನಿಮಗೆ ಕನ್ಫ್ಯೂಷನ್ ಇತ್ತು, ಯಾಕಂದ್ರೆ ನೀವೆಲ್ಲ ಅಷ್ಟೆಲ್ಲ ಹೊರಗಡೆ ಕೆಲಸ ಮಾಡ್ಕೊಂಬಂದವರು ಹೋಗಿ ಒಂದು ಸಣ್ಣ ಸಂಬಳಕ್ಕೆ ಸೆಟ್ಲ್ ಆಗ್ಬಿಟ್ರೆ ಹೆಂಗಪ್ಪ ಇತ್ತು ಸರ್. ಬಟ್ ಆದ್ರೆ ಹಂಗಿತ್ತು, ಅವ್ರ ಮಾರ್ಗದರ್ಶನ ನೀವು ಹೋಗಿದ್ದೀರಾ ಕೆಲ್ಸಕ್ಕೆ ಹೋಗಿದೆ, ಗೌರ್ಮೆಂಟ್ ಜಾಬ್ ಸೇರಿದೆ. ಅದಾದ್ಮೇಲೆ ಬಾಕಿ ಟೈಮ್ ಬಳಸ್ಲಿಕ್ಕೆ ನಾನು ಬೆಳಿಗ್ಗೆ 9 ಗಂಟೆಗೆ ಹೋದರೆ 5 ಗಂಟೆದಾಗ ಫ್ರೀ ಆಗ್ತಿದ್ದೆ. ಅಲ್ಲಿಂದ ಆ ಕಡೆ ಇತ್ತಲ್ಲ ಟೈಮು, ಆ ಟೈಮ್ನಾಗ ದುಡ್ದಿದ್ದೆ ನಾನು ಮನೆ ಕಟ್ಟಿದ್ದೆ ಸರ್. ಮನೇನೂ ಕಟ್ತೀರಾ? ಮನೆ ಕಟ್ಟಿದ್ದೆ. ಏನು ಕೆಲಸ ಮಾಡ್ತಾ ಇದ್ದೀವಿ ಬೇರೆ ಟೈಮ್ನಲ್ಲಿ? ಬೇರೆ ಯಾವುದೇ ಸರ್, ವಿಡಿಯೋಗೆ ಸಂಬಂಧಪಟ್ಟ ಎಡಿಟಿಂಗ್ ಆಯಿತು, ಈವನ್ ಮ್ಯಾರೇಜ್ ಎಡಿಟಿಂಗ್ ಆಯಿತು, ಮಿಕ್ಸಿಂಗ್ ಆಯಿತು, ಅಥವಾ ಡಾಕ್ಯುಮೆಂಟ್ರಿ ಫಿಲ್ಮ್ಸ್ ಆಯಿತು, ವಾಯ್ಸ್ ಓವರ್ ಆಯಿತು. ಆಮೇಲೆ ಲೋಕಲ್ ಚಾನಲ್ಗೆ ಅಡ್ವರ್ಟೈಸ್ಮೆಂಟ್, ಸುಮಾರು ಒಂದು 40-50 ಅಡ್ವರ್ಟೈಸ್ಮೆಂಟ್ಗಳಿಗೆ ನಾನೇ ಶೂಟ್ ಮಾಡ್ಕೊಂಬಂದರೆ ಅದಕ್ಕೆ ವಾಯ್ಸ್ ಓವರ್ ಮಾಡಿ ಎಡಿಟ್ ಮಾಡಿ. ಸೊ ನೀವು ಕಲ್ತಿದಂಥ ವಿದ್ಯೆ ಯಾವತ್ತೂ ಆಗಲ್ಲ ಅಂತ ಹೇಳ್ತಾರೆ. ದೇವನೂರು ಮಹಾದೇವರು ಹೇಳ್ತಾರೆ, ಎದೆಗೆ ಬಿದ್ದ ಅಕ್ಷರ ಅಂತ. ವಿದ್ಯೆ ಕಲ್ದಾಗ ಅದು ಭೂಮಿಗೆ ಬಿದ್ದ ಬೀಜ, ಎದೆಗೆ ಬಿದ್ದ ಅಕ್ಷರ ಯಾವತ್ತೂ ಫಲನೇ. ಆ ಬೀಜ ಎಲ್ಲಿ ಬಿದ್ದದ ಅಂತ ರಸ್ತೆ ಮೇಲೆ ಬಿದ್ದರೆ ತುಳಿದಾಡ್ತಾರ, ಗಂಟೆಗೆ ಬಿದ್ದರೆ ಫಲ ಕೊಡಂಗಿಲ್ಲ. ಅದನ್ನ ನನಗೆ ದೇವರು ಮತ್ತೆ ನನ್ನ ತಂದೆ ತಾಯಿ, ನನ್ನ ಸಮಾಜ ಒಳ್ಳೆ ಭೂಮಿಯಾಗ ಬಿತ್ತಾರ ಸರ್. ಅದು ಫಲ ಕೊಟ್ಟದು. ಇವಾಗ 25 ವರ್ಷ, 24 ವರ್ಷ, 25 ವರ್ಷ ನಾನು ಚಿತ್ರಕಲಾ ಶಿಕ್ಷಣಕ್ಕೆ ಕೆಲಸ ಮಾಡೀನಿ. ಆ ನಡುವ ಮನೋಜ್ ಜೈನ್ ಸರ್ ಅಂತಂದು, ಯಾದಗಿರಿ DC ಅವರು ಯಾರು ಇಲ್ಲ, ಸತೀಶ್ ಸರ್ ಅಂತಂತಂದು ಅಸಿಸ್ಟೆಂಟ್ ಡೈರೆಕ್ಟರ್ ಇದ್ರು ಟೂರಿಸಮ್ದು. ನಮ್ಮ ಅಣ್ಣನ ಕ್ಲಾಸ್ಮೇಟು, ನಾವು ಅಣ್ಣ ಅಂತಿದ್ವಿ, ಆದರೆ ಅವ್ರ ಅಧಿಕಾರಿಗಳು ಒಂದ್ಸಲಿ ಸರ್ ಅಂತಿದ್ವಿ. ಅವರು ಒಂದು ಸರ್ತಿ ಕರೆದು, ಮೇಘನಾಥ್ ಇದ್ರ ಬಗ್ಗೆ ನೀವು ಬಂದ್ಬಿಟ್ಟಾಗ, ಹೌದು ಸರ್ ವಿಡಿಯೋನೂ ಆಗೋಣ, ಹೌದು ಸರ್ ಈಗ ತೊಗೊಂಬರ್ತೀನಿ ಅಂತಂದರೆ, ಆಯ್ತು ಸರ್ ಅಂತಂದು ಹೋಗಿ ತೋರಿಸಿದೆ. ನೀವು ಯಾದಗಿರಿ ಬಗ್ಗೆ ಮೊದಲು ಇದು ಬ್ರೋಚರ್ಸ್ ಮಾಡಿಸಿದ್ರಿ ಸರ್. ಆ್ಯಕ್ಚುಲಿ ಯಾದಗಿರಿ ಜನರಿಗೆ ಗೊತ್ತಿರಲಿಲ್ಲ ನಮ್ಮಲ್ಲಿ ಅಷ್ಟೊಂದು ಚಲೋ ಪ್ಲೇಸ್ಗಳವ. ಯಾದಗಿರಿ ಜಿಲ್ಲೆಗೆ ಸರ್ ಆದಿಮಾನವ ನೆಲೆಗಳಲ್ಲಿ ಅವ. ಆಮೇಲೆ 6ನೇ ಶತಮಾನದಾಗ ಪುಲಿಕೇಶಿ ಅವ್ರ ಮಗ ಅಲ್ಲಿ ಒಂದು ದೇವಸ್ಥಾನ ಮಾಡಿದ್ದು ರೆಕಾರ್ಡ್ಸ್ ಅವ. 9ನೇ ಶತಮಾನ ದೇವರ ದಾಸಿಮಯ್ಯ ಅಂದರೆ ಬಸವಣ್ಣವ್ರಕ್ಕಿಂತ ಮೊದಲು
ಆದ್ಯ ವಚನಕಾರ, ಅದಕ್ಕಿಂತ ಬಸವಣ್ಣವ್ರಕ್ಕಿಂತ ಮೊದಲಿನ ವಚನಕಾರರು. ದೇವರ ದಾಸಿಮಯ್ಯನವರು ಹುಟ್ಟಿದ್ದು ನಮ್ಮ ಜಿಲ್ಲೆದೊಳಗೆ. ಬಹಳಷ್ಟು ಚಲೋ ವಂಡರ್ಫುಲ್ ಪ್ಲೇಸಸ್ಗಳು ಪ್ರಾಕೃತಿಕವಾಗಿ ಮತ್ತು ಇದು ಮಾಡಿದಂಥವು ಅವೆಲ್ಲವನ್ನ ಕ್ಯಾಪ್ಚರ್ ಮಾಡಿ ಅದೊಂಥರ ಆರ್ಟ್ ಅನಿಸ್ತೈತೆ ಸರ್. ಇವಾಗ ನಮ್ಮ ತಿಂತಿನಿ ಮೌನೇಶ್ವರ ಅದು ಹಿಂದೂ ಮುಸ್ಲಿಮರ ಭಾವೈಕ್ಯ ಇರ್ತದೆ ಇದು ಸರ್. ಅಲ್ಲಿ ಯಾರು ಮುಸ್ಲಿಮರು ಬರ್ತಾರೆ, ಯಾರು ಹಿಂದೂಸ್ ಬರ್ತಾರೆ ಅಂತ ಅನ್ನೋದು ಅಲ್ಲಿ ಏನೂ ಇಲ್ಲ. ಅದೊಂದು ಬೆಸ್ಟ್ ಪ್ಲೇಸ್ ಅದು. ಅಂದರೆ ಒಂದು ಒಳಗೆ ಒಂದು ಇದು ಇರ್ತದೆ ನೋಡಿ ಸರ್, ನಮಗೆ ಒಂದು ತುಡಿತ ಇರ್ತದೆ. ಇದು ನನ್ನ ದೇಶ, ಇದು ಭಾರತ, ಇದು ಹಿಂಗಿರಬೇಕು, ಇದನ್ನು ನಾವು ಪ್ರಚುರ ಪಡಿಸ್ಬೇಕು, ಇದನ್ನು ಹೇಳಬೇಕು ಅಂತ ಪ್ಲೇಸ್ಗಳು ನಮ್ಮಲ್ಲಿ ಯಾವ. ಪ್ರವಾಸೋದ್ಯಮ ಇಲಾಖೆಯಲ್ಲೂ ಕೂಡ ಬಹಳಷ್ಟು ವರ್ಷಗಳಿಂದ ಕೆಲಸ ಮಾಡ್ಕೊಂಡು 8 ವರ್ಷ ಮಾಡಿದ್ದೀನಿ ಸರ್. ಅದಕ್ಕೋಸ್ಕರ ಅನೇಕ ಸೇವೆಗಳನ್ನು ಮಾಡಿದ್ದಾರೆ. ಸಾಕ್ಷಿಚಿತ್ರಗಳಾಗ್ಬೋದು, ಕ್ಯಾಲೆಂಡರ್ ಆಗ್ಬೋದು. ಸರ್ ಅದ್ರ ಬಗ್ಗೆ ಹೇಳ್ಬೋದಾ? ಡೆಫಿನೆಟ್ಲಿ. ಅದೇ ಸರ್, ಮನೋಜ್ ಜೈನ್ ಸಾಹೇಬರು ಅವರು ಅಂದರೆ ಈ ತಾಣಗಳನ್ನ ಅಂದರೆ ಅವ್ರದ್ದು ಕಾನ್ಸೆಪ್ಟು ಅವ್ರ ವಿಸ್ನರಿ ಮನುಷ್ಯ ಸರ್. ಆ್ಯಕ್ಚುಲಿ ಅವ್ರಿಗೊಂದು ದೂರ ಆಲೋಚನೆ ಇತ್ತು. ಅಂದರೆ ಈ ಜಿಲ್ಲೆನ ಇವನ್ನ ಇದು ಮಾಡಿದರೆ ಇನ್ಫ್ರಾಸ್ಟ್ರಕ್ಚರ್ಗಳು, ರಸ್ತೆ ಆಯಿತು, ಇದು ಆಯಿತು, ಇವನ್ನೆಲ್ಲ ಬರ್ತದೆ. ಅದು ನಾವು ಇದು ನಮ್ಮ ಊರು. ಹಾಂ ಸರ್, ಇದು ನೋಡ್ರಿ ಸರ್, ಇದು ಊರು. ಇದು ಇಷ್ಟು ವಂಡರ್ಫುಲ್ ದೇವಸ್ಥಾನ. ಇದು ಕಾಂಪ್ಲೆಕ್ಸ್ ಆಫ್ ಟೆಂಪಲ್ಸ್. ಒಂದೇ ದೇವಸ್ಥಾನ ಇಲ್ಲ ಸರ್, ಇಲ್ಲಿ ಬಹಳಷ್ಟು ದೇವಸ್ಥಾನಗಳು. ಆಮೇಲೆ ಇದು 2 ನೈಸರ್ಗಿಕ ಇವು ಸರ್. ಒಂದು ಇಲ್ಲ ಇದು ಚಿಂತನಹಳ್ಳಿ ಗವಿ ಸಿದ್ಧಲಿಂಗೇಶ್ವರ ಅಂತ. ಒಂದು ಗವಿ ಒಳಗೆ ಲಿಂಗ ಅದ, ಅದ್ರ ಮೇಲೆ ನೀರು ಹರಿತದೆ ಸರ್. ವರ್ಷದ ಎಲ್ಲ ತಿಂಗಳ ನೀರು ಹರಿತದೆ. ಅಂದರೆ ಆ ಲಿಂಗನ ದರ್ಶನ ಮಾಡ್ಬೇಕಾಗಿತ್ತು ಅಂದರೆ ತಾನು ಪವಿತ್ರ ಆಗಿ ಒಳಗೆ ಹೋಗ್ತಾನೆ. ಅದು ಅಷ್ಟು ನೈಸರ್ಗಿಕವಾಗಿದ್ದು. ಇದು ಮನೋಜ್ ಜೈನ್ ಸಾಹೇಬರು ಮಾಡಿದ್ದಂಥದ್ದು ಕೆಲಸ ಸರ್. ಇದು ಅಲ್ಲಿ ಒಂದು ಕೆರೆ ಇತ್ತು ಸರ್, ಯಾದಗಿರಿನ ಕೆರೆ ಆದ. ಅದನ್ನ 52 ಎಕರೆ ಕೆರೆದೊಳಗೆ ಗಾರ್ಡನ್ ಮಾಡಿದ್ರು. ಇಲ್ಲಿ ಎಲ್ಲ ಒಳಗೆ ಇದು ಒಂದು ರಮಣೀಯ ಸ್ಥಳ. ಇದು 12ನೇ ಶತಮಾನದ ಶಿರ್ವಾಳದ ದೇವಸ್ಥಾನ ಸರ್. ಇದು ನಾನಾಯ ಟೆಂಪಲ್ ಸರ್. ನೀವು ಚೆನ್ನಕೇಶವ ದೇವಾಲಯ ಇವನ್ನೆಲ್ಲ ನೋಡಿದತ್ನಾಗ ಇದು ಅವಕ್ಕೇನು ಪ್ರಚಾರ ಸಿಕ್ಕದ, ಇವಾಗ ಸಿಕ್ಕರೆ ಅಲ್ಲಿ ನಂಬಲ್ಲಿ ಬಹಳಷ್ಟು ಜನ ಪ್ರವಾಸೋದ್ಯಮ ಅಭಿವೃದ್ಧಿ. ನೋಡಿ ಈ ಪ್ಲೇಸ್ ಸರ್, ಇದು ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಸರ್, ಸುರ್ಪುರದ್ದು. ಕೆಳಗ ಟೇಲರ್ ಮಂಜಿಲ್ ಅಂತ. ಅಂದ್ರೆ ಒಂದು ಡೋರ್ ಓಪನ್ ಮಾಡಿದ್ರೆ ಎಲ್ಲಾ ಡೋರ್ಗಳು ಓಪನ್. 1842 ಕರ್ನಲ್ ಮೆಡೋಸ್ ಟೇಲರ್ ಥಗ್ಸ್ ಅಂತಂದು ಬರೆದ್ರಲ್ಲ, ಕ್ವೀನ್ ಅಂತಂತಂದು ಅವರು. ನೋಡಿ ಅದ್ರ ಜೊತೆಗೆ ನೋಡಿ ನೀವು ಡಿಸ್ಕ್ರಿಪ್ಷನ್ ಕೂಡ ಕೊಟ್ಟಿದ್ದೀರಾ ಯಾವ್ಯಾವುದು ಅಂತ ಹೇಳ್ಬಿಟ್ಟು, ಆ ಸ್ಥಳದ ಇತಿಹಾಸ ಕ್ಯಾಲೆಂಡರ್. ಅಲ್ಲಿ ಒಂದು ಡ್ಯಾಮ್ ಕೂಡ ಕಾಣ್ತಾ ಇದೆ, ಯಾವುದು? ಬಸವಸಾಗರ ಡ್ಯಾಮ್. ಅವೆಲ್ಲವನ್ನ ನಮ್ಮ ಜಿಲ್ಲೆದು ಜೀವನಾಡಿ ಸರ್ ಬಸವಸಾಗರ ಡ್ಯಾಮ್. ಇದು ಹತ್ತಿಕುಣಿ ಜಲಾಶಯ ಸರ್. ಇದು ಯಾವ ನದಿಗಳಿಗಿಲ್ಲ, ಏನಿಲ್ಲ. ನಿಸರ್ಗದೊಳಗೆ ಅಂದ್ರೆ ಆ ಸುತ್ತಮುತ್ತ ಗುಡ್ಡಗಳದಾಗ ಆದಂತ ಮಳೆನೇ ಅಲ್ಲಿ ತುಂಬಿ ಆ ಜಲಪಾತ ಇದ್ರಾಗ ಆ ಡ್ಯಾಮ್ನಾಗ ಹರಿತದೆ. ಆಮೇಲೆ ಆ ಕಡೆ ಮೂಲೆಯಲ್ಲಿ ಕಾಣ್ತಾ ಇದೆ ಒಂದು ಗುಡ್ಡ ಕೂಡ ಕಾಣ್ತಿದೆ. ಯಾವ ಗುಡ್ಡ? ರಾಯನಪಾಳ್ಯ ಕೋಟೆ ಅಂತಾರೆ ಸರ್. ಕೋಟೆ ಅದು. ಅದ್ರ ಬಾಜು ಇದು ಸರ್ ಗೋಗಿ ದರ್ಗಾ ಅದ. 13ನೇ ಸೂಫಿ ಸಂತರದ ದೇವಸ್ಥಾನ. ಅಲ್ಲಿನೂ ನೀವು ಅಲ್ಲಿ ಭಾವೈಕ್ಯ ನೋಡ್ಬೇಕಂತಂದ್ರೆ ಆ ದೇವಸ್ಥಾನ, ಅದು ಮಸ್ಜಿದ್ಗೆ ಹೋಗ್ಬೇಕು, ಖಾಲಿ ಮಸ್ಜಿದ್ ಅಂತ. ಆಮೇಲೆ ಬೆತ್ತಲೆ ಸಂತ ಅಂತ ಒಂದು ಇದು ನಾನು ಕವರ್ ಪೇಜ್ಗಳು ಮಾಡೀನಿ ಸರ್. ಸುಮಾರು ಒಂದು 40 ಪುಸ್ತಕಗಳಿಗೆ ಮುಖಪುಟಗಳು ಮಾಡೀನಿ. ಸತ್ಯವೇದದಲ್ಲಿ ಒಬ್ಬ ಸತ್ಯವಂತ. ಸೊ ಇದು ನಿಮ್ಮ ಕುಂಚದಲ್ಲಿ ಮುಡಿ ಬಂದ ಕಲೆ ಇವೆಲ್ಲ. ಸೊ ಇದು ಬೆತ್ತಲೆ ಸಂತ ಬಂತಾರೆ. ಸೊ ನಾವು ಮಾಡಿದಂತ ಕವರ್ ಪೇಜ್ ಇದು. ಆನೆಗುಂದಿಯೇ ಆಂಜನೇಯನ ಒಂದು ಇದೆಲ್ಲ ಬರ್ತಾ ಇದೆ. ಸೊ ಇದೇನು ಯಕ್ಷಗಾನವನ್ನ ಮೂಡಿಸುವಂತ ಪ್ರಯತ್ನ ಮಾಡಿದ್ರೆ? ಯಕ್ಷಗಾನ ನಮ್ಮ ಭಾಗದಾಗ ಬಯಲಾಟ ಅಂತಾರೆ ಸರ್. ಈ ಬಯಲಾಟದ ಬಗ್ಗೆ ಒಂದು ಯಾರೋ ಒಬ್ರು ಪ್ರಬಂಧ ಬರೆದಿದ್ರು, ಅದ್ರ ಸೆಲೆಕ್ಟ್ ಮಾಡಿದ್ದೆ ಮೋಸ್ಟ್ಲಿ. ಇವೆಲ್ಲ ಮುಖಪುಟಗಳು ನೀವು ಕವರ್ ಪೇಜ್ಗಳು, ಪುಸ್ತಕಗಳು. ಹಾಗೆ ಪ್ರವಾಸೋದ್ಯಮದ ಬಗ್ಗೆ ತಾವು ಆರ್ಟಿಕಲ್ ಕೂಡ ಬರ್ದಿರಲ್ವಾ? ಹಾ ಸರ್. ಅಂದ್ರೆ ಒಂದು ಅದ್ರಾಗ ಇದ್ದ ಮೇಲೆ ಅಷ್ಟು ದಿವಸ ಇರೋದ್ರ ಮೇಲೆ ಒಂದು ನನಗೆ ಅನಿಸಿಕೆ ಅಂದರೆ ಆ್ಯಕ್ಚುಲಿ ವರ್ಲ್ಡ್ ಟೂರಿಸಮ್ನಾಗೆ 10% ಜನ ಪ್ರವಾಸೋದ್ಯಮದ ಮೇಲೆ ಅವಲಂಬಿತರಾರೆ. ಕೆಲವೊಂದು ರಾಷ್ಟ್ರಗಳು ಇವಾಗ ಬಾಲಿ, ಶ್ರೀಲಂಕಾ, ಮ್ಯಾನ್ಮಾರು, ಇವೆಲ್ಲ ವಿಯೆಟ್ನಾಂ ಇರಬೇಕು.
ಇವ್ರದ್ದು ಬೇರೆ ಯುರೋಪ್ನ ಏನು ಕೆಲವು ಖುಷಿ ಇಲ್ಲ. ದೇಶಗಳು, ಯುರೋಪ್ ಸ್ವಿಟ್ಜರ್ಲ್ಯಾಂಡ್. ಎಷ್ಟೋ ದೇಶಗಳು ನನಗೆ ಅಂದ್ರೆ ಹಿಂಗೆ ನೆನಪು ಬರ್ತಿಲ್ಲ ಅಷ್ಟು ಹೆಸರುಗಳು. ಅವು ಟೂರಿಸಂ ಮೇಲೆ ಬದುಕಿವಿ ಸರ್ ಅವು. ಹೌದು ಅಲ್ಲಿ ಬೇರೆ ಸ್ವಿಟ್ಜರ್ಲ್ಯಾಂಡ್ ಆಯಿತು, ಹೌದು, ನಮ್ಮ ನೇಪಾಳ ಇರ್ಬೋದು. ನೇಪಾಳ ಆಗಿರ್ಬೋದು. ಹಂಗ ನಮ್ಮಲ್ಲೂ ಅವು ಚಲೋ ಚಲೋ ಆಮ್, ಏನು ಪ್ರದೇಶಗಳು, ಅದ ಪ್ರೇಕ್ಷಣೀಯ ತಾಣಗಳು. ನಿಸರ್ಗದತ್ತ ಪ್ರದೇಶಗಳವ, ಆಮೇಲೆ ಧಾರ್ಮಿಕ ಕ್ಷೇತ್ರಗಳವ, ಮತ್ತು ಕೆಲವೊಂದು ಮಾಡಿದ್ವು ಅವ, ದೇವಸ್ಥಾನಗಳಾಯಿತು, ಇವಾಯಿತು. ಅವು ಭಾಳಷ್ಟು ಅದ್ಭುತ ಅಂದ್ರೆ ಅದ್ಭುತ. ಅವನ್ನ ಎಕ್ಸ್ಪೋಜರ್ ಸಿಕ್ಕಿಲ್ಲ. ಬರೀ ನನ್ನ ಜಿಲ್ಲೆದ ಅಂತಲ್ಲ, ಭಾಳಷ್ಟು ಕರ್ನಾಟಕದ ಭಾಳಷ್ಟು ಪ್ರದೇಶಗಳು ಹಂಗೆ ಈ ಒಂದು ಹಬ್ ಟೈಪ್ ಮಾಡಿ ಒಂದೊಂದು ಪ್ಲೇಸ್ಗಳಿಗೆ. ಇವಾಗ ಗುಲ್ಬರ್ಗ ಬುದ್ಧ ವಿಹಾರಕ್ಕೆ ಫಾರಿನರ್ಸ್ ಬರ್ತಾರೆ ಸರ್, ಭಾಳಷ್ಟು ಜನ ಫಾರಿನರ್ಸ್ ಬರ್ತಾರೆ. ಅವ್ರು ಬಂದ ಮೇಲೆ ಅವರು ಅಲ್ಲಿಂದ ತಿರುಗಿ ವಾಪಸ್ ಹೋಗ್ತಾರೆ. ಆ್ಯಕ್ಚುಲಿ ಹಬ್ಬು ಅಥವಾ ಅವ್ರಿಗೆ ಒಂದು ಕರೆಕ್ಟ್ ಇದು ಇತ್ತು ಅಂತಂದರೆ, ಸ್ಲೀಪಿಂಗ್ ಬುದ್ಧ ಅಂತ ನೈಸರ್ಗಿಕವಾಗಿ ಇರೋಂಥದ್ದು ಒಂದು ಶಾಪುರದಾಗ ಒಂದು ಬಂಡೆ ಕಲ್ಲು ಅದ. ಆ ಕಲ್ಲು ಬುದ್ಧ ಮಲಗಿದಂಗೆ ಕಾಣಿಸ್ತದೆ. ಮೇ ಬಿ ಅದರ ಫೋಟೋ ಇತ್ತೇನದು. ಕೆಲವಷ್ಟು ಜನರು ಅಂದರೆ ಆ ರಸ್ತೆಯಿಂದ ಹೋಗೋರು ಅಷ್ಟೇ ಅದನ್ನು ನೋಡ್ತಾರೆ. ಅದಕ್ಕೆ ಅದನ್ನು ಬಂದು ಇಲ್ಲಿ ನೋಡೋಂಥದ್ದು, ಅಲ್ಲಿಂದ ಶಿರ್ವಾಳಕ್ಕೆ ಅವು ಒಂದಕ್ಕೊಂದು ಕನೆಕ್ಟ್ ಆಗ್ತದೆ ಸರ್. ಹಂಗೆ ಒಂದು ಹಬ್ ಮಾಡಿದರೆ ಜನರು ಸೇರ್ತಾರ ಅಂಥದ್ದು ಒಂದು ಇದು ಬರ್ತಿದೆ. ಆಮೇಲೆ ಪ್ರವಾಸ ಹೋಗೋರು, ಇವಾಗ ನಾವು ವರ್ಷದ ಕೊನೆಗೆ ಇನ್ಕಮ್ ಟ್ಯಾಕ್ಸ್ ಉಳಿಸ್ಲಾಕ ಏನೇನೋ ಲೆಕ್ಕಪತ್ರ ಕೊಡ್ತೀವಿ. ಹೌದು, ಏನೋ ಹಾಸ್ಪಿಟಲ್ದಂತ ಅದರದಂಥ ಸುಳ್ಳೋಗೊಳ್ಳೋ ಏನೋ ಮಾಡ್ತಾರೆ. ಆದರೆ ಪ್ರವಾಸ ಮಾಡಿದವರಿಗೆ ಫ್ಯಾಮಿಲಿ ಸಮೇತ, ಅಂದರೆ ನಾವು ಈ ಇಂಡಿಯನ್ ವ್ಯಾಲ್ಯೂಸ್ ಹೆಚ್ಚಿಗೆ ಆಗ್ಬೇಕಂತಂದರೆ ತಂದೆ ತಾಯಿಗೆ ಕರ್ಕೊಂಡು, ಎರಡು ಹಿರಿಯ ಜೀವಿಗಳಿಗೆ ಕರ್ಕೊಂಡು ಪ್ರವಾಸ ಮಾಡಿದರೆ ಇಷ್ಟು ನಿಮಗೆ ಕನ್ಸೆಷನು. ವಿದೇಶ ಪ್ರವಾಸ ಮಾಡಿದರೆ ನಿಮ್ಮ ಇನ್ಕಮ್ ಟ್ಯಾಕ್ಸ್ನಾಗ ಇಷ್ಟು, ರಾಷ್ಟ್ರ ಮಟ್ಟದಾಗ ಮಾಡಿದರೆ ಇನ್ಕಮ್ ಟ್ಯಾಕ್ಸ್ನಾಗ ಇಷ್ಟು, ಬರೀ ಗಂಡ ಹೆಂಡತಿ ಮಕ್ಕಳು ಹೋದರೆ ಸ್ವಲ್ಪ ಅಂತ. ಅಂದರೆ ತಂದೆ ತಾಯಿನ ಕರ್ಕೊಂಡು ಹೋಗೋರಿಗೆ ಇಂಥದಕ್ಕೆ ಹಂಗೆ ಒಂದು ಇದು ಬರೆದು PM ಆಫೀಸ್ಗೂ ಮೇಲ್ ಮಾಡಿದ್ದೀರಾ? ಈ ಒಂದು ಕಾನ್ಸೆಪ್ಟ್ ಅದನ್ನ ಭಾಳ ಡೀಟೇಲ್ ಆಗಿ ಮಾಡಿದ್ದೀನಿ. ಈ ಒಂದು ವಿಚಾರ ಇದೆ, ಲೀವ್ ಟ್ರಾವೆಲ್ ಅಲೋಯನ್ಸ್ ಅಂತ ಇದೆ. ಬಟ್ ಅದು ನೀವು ಹೇಳಿದ ರೀತಿಯಲ್ಲಿ ಟ್ಯಾಕ್ಸ್ ಕೂಡ ಡಿರೆಕ್ಷನ್ ಕೊಡಬೇಕು, ಉತ್ತೇಜನ ಕೊಟ್ಟಂಗೆ ಆಗುತ್ತೆ ಡೆಫಿನೆಟ್ಲಿ ಸರ್. ಅಂದರೆ ಇವಾಗ ಕೆಲವೊಂದು ಇದ್ರ ಸಲುವಾಗಿ ನಾವು ಏನೋ ಹೇಳ್ತೀವಿ, ಆದರೆ ಟ್ಯಾಕ್ಸ್ ಉಳಿಸ್ಬೇಕಂತಂದು ಮಕ್ಕಳ ಫೀಸ್ ಅಂತ ಅದಂತ ಇದಂತ, ಮನೆ ಲೋನ್ ಇರ್ಬೋದು, ಇನ್ಶೂರೆನ್ಸ್ ಇರ್ಬೋದು, ಅದು ಒಂದು ಅಷ್ಟೇ ಸರ್, 3 ಲಕ್ಷ ಅಷ್ಟೇ ಇದಾಗ್ತದೆ. ಅದಕ್ಕಿಂತ ಹೆಚ್ಚಿನ ಇದು ಮಾಡ್ಲಿಕ್ಕೆ ಒಂದು 2 ಲಕ್ಷ ಎಕ್ಸ್ಕ್ಯೂಸ್ ಕೊಟ್ಟರೆ ಅವಾಗ ಟ್ರಾವೆಲ್ನೂ ಆಗ್ತದೆ, ಆ ರೊಕ್ಕ ಯುಟಿಲೈಸ್ ಆಗ್ತದೆ ಇಷ್ಟು ಜನರಿಗೆ. ಅಂದರೆ ಅಲ್ಲಿ ಗಾಂಧೀಜಿಯವರು ಹೇಳ್ದಂಗೆ ಸ್ವರಾಜ ಈ ನಮ್ಮ ಗ್ರಾಮೀಣ ಕೌಶಲ್ಯಗಳು, ಈ ಪಾಟ್ಸ್ ಆಯಿತು, ಬಿದಿರಿನ ಕೆಲಸಗಳಾಯಿತು, ಎಲ್ಲ ಭಾಗದಾಗ ಮಾಡ್ತಾರೆ. ಆ ಎಲ್ಲ ಜನರ ಅವ್ರಿಗೆ ಆ ಒಂದು ಕಲೆನ ಅಂದರೆ ಸ್ವಲ್ಪ ಅದು ಕ್ರೂಡ್ ಮೆಥಡ್ ಆದರೆ ಅದನ್ನು ಸ್ವಲ್ಪ ಅದನ್ನು ಟ್ರೈನಿಂಗ್ ಕೊಟ್ಟು, ಇವಾಗ ಮಡಿಕೆನ ಹಿಂಗೆ ಮಾಡಿದರೆ ಮಡಿಕೆ, ಕೆಳಗಿನ ಕಟ್ ಮಾಡಿದರೆ ಅದನ್ನು ಹ್ಯಾಂಗರ್ ಮಾಡ್ಬೋದು, ಅದ್ರಾಗ ಸಣ್ಣ ಡಿಸೈನ್ ಮಾಡ್ಬೋದು, ಅದನ್ನು POPದಾಗ ಅದೇ ತೆಗಿಬೋದು. ಹಿಂಗೆಲ್ಲ ಅವನ್ನೆಲ್ಲ ಟ್ರೈನ್ ಮಾಡಿದರೆ ನಮ್ಮ ಭಾಗದ ಜನರಿಗೆ ಎಲ್ಲರಿಗೆ ಉದ್ಯೋಗಾವಕಾಶಗಳು ಸಿಗ್ತವೆ, ನಾವು GDP ಜಾಸ್ತಿ ಆಗ್ತದೆ, ದೇಶ ಅಭಿವೃದ್ಧಿ ಸಾಧಿಸ್ತದೆ. ಹಿಂಗೆಲ್ಲ ಬರೆದು ಕಳಿಸಿದ್ದೆ ಸರ್. ಲೋಕಲ್ ಫಾರ್ ವೋಕಲ್ ಆಗಿ. ಡೆಫಿನೆಟ್. ಸೊ ನಮ್ಮ ಸ್ವದೇಶಿ ಉತ್ಪನ್ನಗಳಿಗೆ, ಉತ್ಪನ್ನಗಳಿಗೆ, ಕಲೆಗೆ ಸರ್, ಕಲೆಗೆ ಆ ಭಾಗದಾಗ ತಂದೆ ಆದಂಥ ವೈಶಿಷ್ಟ್ಯ. ನನ್ನ ಪೇಂಟಿಂಗ್ಗಳದಾಗ ಕೌದಿ ನೋಡ್ತೀರಿ ನೀವು. P. ಲಂಕೇಶ್ವರ ಇದ್ದತ್ನಾಗ ಕೌದಿಗಳದ್ದು ಬಿಸ್ನೆಸ್ ಮಾಡ್ತಿದ್ರು, ಸೇಲ್ ಮಾಡ್ತಿದ್ರು. ಇದು ಇಂಥದ್ದು ಒಂದು ಕಾನ್ಸೆಪ್ಟ್ ಬರಬೇಕು ಅಂತ. ಕೌದಿ ಅನ್ನೋದು ಒಂದು ವಿಶೇಷ ಕಲೆ, ಅದು ಅದ್ರ ಬಗ್ಗೆ ಒಂದಷ್ಟು ಹೇಳ್ಬೋದು. ಏನು ಸರ್ ಅದು ಕೌದಿ ಅಂತ ಹೇಳಿದ್ರೆ? ಸರ್ ನನ್ನ ಸಲಹೆಗೆ ಹೆಂಗಂತಂದರೆ, ಅದು ನೇಯ್ಗೆ ಜೀವನ, ಒಂದು ಕುಟುಂಬದ ಎಲ್ಲ ಜನರು ನೆನಪುಗಳು, ಆ ಸಂದರ್ಭದ ಸಂತೋಷ ಆಯಿತು, ಆ ಸಂದರ್ಭದ ದುಃಖ ಆಯಿತು, ಆ ಸಿಚುವೇಶನ್, ಅದು ಒಂದು ಇತಿಹಾಸ, ಆ ಕುಟುಂಬದ ಇತಿಹಾಸ ಅದು ಕೌದಿ. ಹಂಗೆ ಅದು ನನಗೆ ಭಾಳ ಎಮೋಷ್ನಲ್ ಟಚ್ ಆದ ಸರ್. ಅಂದರೆ ಕೌದಿಗಳ ಜೊತೆಗೆ ನಾನು ಇವಾಗೂ ಹೊರಗೆ ಅಮಾವಾಸ್ಯೆ ದಿವಸ, ಹುಣ್ಣಿಮೆ ದಿವಸ ನಾವು ಹೊರಗೆ ಹೋದ್ಕೊಳ್ಳೋ ನೋಡೋದೇ ಕೌದಿ ಕೊಡ್ತೀನಿ. ಹಾರ್ಯಾಕಿರ್ತಾರೆ ಹೋಗೋದು ನಮ್ಮಲ್ಲಿ, ಅವನ್ನ ನೋಡ್ತೀನಿ. ಆದರೆ ಆ್ಯಕ್ಚುಲಿ ಅದು ಕೌದಿ ಅಂತಂತಂದರೆ ಅದು ಒದ್ಕೋದು, ಹಾಸ್ಕೋದು, ಅದು ಏನೇ ಇರ್ತದೆ. ಆದರೆ ಅದರೊಳಗಿದ್ದಂಥದ್ದು, ಅದನ್ನು ಹೊಲ್ದಂಥವ್ರದ್ದು, ಅದು ಕತೆಗಳು ಹೇಳಿ ಹೊಲಿತಾರೆ ಸರ್ ಅಜ್ಜಿಗಳು. ಅದು ತಾಯಿದು, ತಂದೆದು, ಅಣ್ಣಂದು, ಅಕ್ಕಂದು, ತಮ್ಮಂದು, ಹಿಂಗೆಲ್ಲ ಸೇರಿಸಿ ಒಂದು ಕುಟುಂಬ ಅನ್ನಿಸ್ತದೆ. ಆ ಅನ್ಯೋನ್ಯತೆ. ಇದುವರೆಗೂ ಎಷ್ಟು ಪ್ರದರ್ಶನಗಳು ಮಾಡಿದಿರಾ? ನಿಮ್ಮೊಂದಷ್ಟು ಪೇಂಟಿಂಗ್ಗಳ ಬಗ್ಗೆ ಮಾತನಾಡೋಣ. ಯಾವ ರೀತಿ ಪೇಂಟಿಂಗ್ ಮಾಡ್ತಿದ್ದೀರಿ?
ಸೊ ಯಾವುದು ತುಂಬ ಆಸಕ್ತಿ ವಿಷಯ ಪೇಂಟಿಂಗ್ಗಳಲ್ಲಿ? ಸರ್ ನಾನು ಅದೇ ಮೊದಲು ಹೇಳಿದೆ, ಹ್ಮ್. ಈ ನಿಗೂಢತೆ, ಹ್ಮ್. ಈ ಇದು ಅಗೋಚರ, ಹ್ಮ್. ಆಮೇಲೆ ನನ್ನ ಊರಿನ ರಸ್ತೆಗಳು, ನಾ ಬೆಳೆದು ಬಂದ ನೋಡಿ ಪರಿಸರ ಈಗ ಇದು ಸರ್. ಚಿತ್ರ ಬರ್ತಾ ಇದೆ ತೆರೆ ಮೇಲೆ. ಇದು ಇದು ಯಾವ ಗೌತಮ್ ಥರದ ಇದು painting? ಗೌತಮ್ ಬುದ್ಧನ್ ಸರ್ ಇದು. ಹಾ, ಹಾ. ಮಧ್ಯರಾತ್ರಿಯಲ್ಲಿ ಬುದ್ಧನೆದ್ದು ಹಾ. ಹೋದ ಹ್ಮ್. ಆ ಕಾನ್ಸೆಪ್ಟ್ ಅಲ್ಲಿ ಹ್ಮ್. ಅವರು ಶ್ರೀಮತಿ ಕೂಸಿಗೆ ಇದು ಮಾಡಕತ್ತಾರೆ. ಹ್ಮ್. ಈ ಇದರಿಂದ ಅವರು ಇದು ಸರ್ ಬೋಧಿ ಇದು ವೃಕ್ಷಕ್ಕೆ ಹೋಗ್ತಾರೆ. ಬೋಧಿ ವೃಕ್ಷಕ್ಕ. ಹ್ಮ್. Okay. ಇದು ಜೋಗವ ಅಂತ. ಜೋಗವನ ಚಿತ್ರ. ಹ್ಮ್. ಇದು ಮನ್ಮಥ. ಮನ್ಮಥ. ಸೊ ಮನ್ಮಥ ತಾವು ಕಂಡ ಇದು ರೀತಿಯಲ್ಲಿ. ಲಾಕ್ಡೌನ್ ಸರ್ ಇದು. ಲಾಕ್ಡೌನ್ ಅಲ್ಲಿ ಏನೂ ಇಲ್ಲದೆ ಹೆಂಗ್ ಗೊತ್ತಿದ್ರಿ ಹಾ ಸರ್, ಅಂದ್ರೆ ಯಾರು ಹೊರಗೆ ಬರಂಗಿಲ್ಲ, ಯಾಕಿನ್ ಬಲೂನ್ ಇರ್ತದೆ. ಈ ಇದು ಕೌದಿ ಸರ್ ಇದು. ಕೌದಿ ಅಂದ್ರೆ ನೀವು ಆಗ್ಲೇ ವಿವರಣೆ ಕೊಡ್ತಿರಲ್ಲ. ಹಾ ಸರ್, ಕೌದಿ. ಇದು ಡ್ರೀಮ್ಸ್ ಅನ್ಲಿಮಿಟೆಡ್ ಅಂತಂದು. ಹಾ, ಹಾ. ಡ್ರೀಮ್ಸ್ ಅನ್ಲಿಮಿಟೆಡ್ ಅಂತ ಆ ಸೀರೀಸ್ನಾಗೆ ನಾ ಪೇಂಟ್ ಮಾಡಿ. ಹ್ಮ್, ಹ್ಮ್. ಲೈಫ್ ಆನ್ ಸ್ಟ್ರೀಟ್ಸ್, ಡ್ರೀಮ್ಸ್ ಅನ್ಲಿಮಿಟೆಡ್, ಬಾಕಿ ಸ್ವಲ್ಪ ಮಾಡೀನಿ. ಹ್ಮ್. ಇದೇನ್ ಸೂಚಿಸ್ತದೆ ಸರ್ ಈ ಚಿತ್ರ? ಇದು ಮಾಡರ್ನ್ ಆರ್ಟ್ ಸರ್ ಇದು. ಹ್ಮ್. ನಾ ಆಕ್ಚುಲಿ ಬರಗಾಲಕ್ಕೆ ಸಂಬಂಧಪಟ್ಟಂಗೆ ಮಾಡಿದ್ದೆ ಅದು. ಹಾ, ಹಾ, ಹಾ. ರೈತಂದು. ಇದು ಮಹಾವೀರ. ಇದು ನಿಮಗೆ ಗೊತ್ತು, ನೀವು ಗ್ರಾಮೀಣ ಪ್ರದೇಶದಾಗ ನೋಡಿರೋ ಇಲ್ಲ ಗೊತ್ತಿಲ್ಲ. ಹಾ, ಹಾ. ಅದು ಯಾವುದೋ ಒಂದು ಮಾರಿ ಅಂತಂತಂದು ಬರ್ತಾಳ ಆಕಿ, ಬಾಗಿಲು ತರ್ತಾಳ ಆಕಿ. ಕನ್ನಡ ಬರ್ತಿತ್ತು ಗೊತ್ತಿಲ್ಲ, ಅದ್ರ ಪ್ರತಿ ಬಾಗಿಲ ಮೇಲೆ ನಾಳೆ ಬಾ ಅಂತ ಬರೀತಿದ್ರು. ಫಸ್ಟ್ ಮೇಲ್ ಬರೆದಿರುತ್ತೆ ಶುಭ ಲಾಭ ಅಂತ ಇತ್ತು. ಆಕ್ಚುಲಿ ಶುಭ ಲಾಭ. ಈ ಆ ಬಹುಶಃ 20 ವರ್ಷದ ಅಂತ್ಯದಲ್ಲಿ ಅಂತ ಹೇಳ್ತೆ ಅನ್ಕೋತೀನಿ ನಾನು ಕೂಡ. ನಾಳೆ ಬಾ ಅಂತ ಕಾನ್ಸೆಪ್ಟ್. ನಾಳೆ ಬಾ ಅಂತ ಕಾಣಿಸ್ತು. ನಾಳೆ ಬಾ ಅಂದ್ರೆ ಕೂಗ್ಮಾರಿ ಬಂದು ನಮ್ಮ 70s ಮನೆಗೆ. 80sನಾಗ ಇದು ಇತ್ತು ಸರ್. ನಾವು ಸಣ್ಣದಾಗ ಎಲ್ಲಿಂದ ನಾವು ಹುಡುಕಿ ಚಾಕ್ ಪೀಸ್ ತಂದು ನಾಳೆ ಬಾ ಅಂತ. ನಾವೆಲ್ಲ ಬರಿತೇವೆ. ಹೌದಲ್ಲ? ಯಾಕೆ ಯಾರು ಅದು ನೋಡಿ ಎಷ್ಟು ಸ್ಪ್ರೆಡ್ ಆಗ್ಬಿಡುತ್ತೆ ಎಲ್ಲ ಕಡೆ. Definitely sir. ಹಂಗ ಅದು ಒಂದು ಅಬಾಂಡೆಡ್, ಅಂದ್ರೆ ಗಾಡಿ ಗಿಡಿ ಎಲ್ಲ ಬಿದ್ದದ, ಬಾಗ್ಲಷ್ಟೇ ಉಳ್ದದ. ಅದೆಲ್ಲ ಹೊಲಸು ಹಂದಿ ಗಿಂದಿ ತಿರುಗಾಡಕತ್ತವ, ಇದು ಮಾಡಕತ್ತದ. ಅದ್ರ ಮೇಲೆ ಬಾಗಿಲ ಮೇಲೆ ಶುಭ ಲಾಭನೂ ಬರ್ತದ, ನಾಳೆ ಬಾ ಅಂತನೂ ಬರ್ತದ. ಆಕ್ಚುಲಿ ಅಲ್ಲಿ ಯಾವತ್ತೂ ಬರಂಗಿಲ್ಲ ಆ ಪರಿಸ್ಥಿತಿ. ಹೌದು. ಅದಕ್ಕೆ ಅದು ನನ್ನ ಇದ್ರೊಳಗೆ ಉಳಿಯಿತು, ಅದನ್ನು ಮಾಡಿದ್ದೆ ನಾನು. ನೋಡಿ ನೀವು ಚೆನ್ನಾಗಿ ಹೇಳಿದ್ರಿ. ಆ ಕೂಗು ಮರಿಗೆ ಹಾ. ಕನ್ನಡ ಬರುತ್ತಾ ಇಲ್ಲೋ ಗೊತ್ತಿಲ್ಲ, ಆದ್ರೂ ಕನ್ನಡದಲ್ಲಿ ನಾಳೆ ಬಾ ಅಂತ ಜನರ ನಂಬಿಕೆ ಒಂದಿತ್ತು. ಇನ್ನಷ್ಟು ಪೇಂಟಿಂಗ್ಸ್ಗಳು ನೋಡ್ತಾ ಹೋಗೋಣ ಸರ್. ಅದಾದ್ಮೇಲೆ ಸರ್ ಇಲ್ಲ ಬಂದ ಸರ್. ಇದು ಕೋವಿಡ್ ಇದ್ದು ಸರ್. ಇದು ಮಾಸ್ಕ್ ಹಾಕ್ಬಿಟ್ಟಿದ್ದೀರಾ? ಮಾಸ್ಕ್ ಕೋವಿಡ್. ಸರ್ ಅವಾಗ ಅನಿವಾರ್ಯ ಹೋಗ್ಬೇಕಾಗಿತ್ತು. ಕೆಲವೊಂದು ಇವಾಗ ನನ್ನ ಮಕ್ಕಳು ಅವರು ನಾಯಿನ ಸಾಕ್ತಾರೆ, ಇದನ್ನ ಸಾಕ್ತಾರೆ. ಇವಾಗ ಇಲ್ಲಿಗೆ ಬರ್ಬೇಕಾದ್ರೆ ಊರಿಗೆ ಹೋಗ್ಬೇಕಾಗಿತ್ತು ಅಂತ ಅದನ್ನ ಬಿಟ್ಟು ಬರ್ಬೇಕಲ್ಲ ಅಂತ ಚಿಂತೆ ಮಾಡ್ತಾರೆ. ಆಕ್ಚುಲಿ ಹಂಗ ಸಾಕೊಂಡು ನನ್ಗೆ ನನ್ನ ಮಕ್ಕಳದು ಅದು ಪ್ರೀತಿ, ನಾಯಿ ಪ್ರೀತಿ. ಇವಾಗ ಅವರು ಅನಿವಾರ್ಯ ಊರು ಬಿಟ್ಟು ಬರಲೇಬೇಕಾಗಿತ್ತು. ಹಂಗ ಅವ್ರು ಯಾವುದಕ್ಕೂ ಒಂದಕ್ಕೆ ಕನೆಕ್ಟ್ ಆಗಿರ್ತಾರ, ಅಂಥದನ್ನೆಲ್ಲ ಮೀರಿ ಬರ್ಬೇಕಲ್ಲ ಅಂತಂದಂಗೆ ಮಾಡಿದ್ದೇವೆ. ಈ ಪೇಂಟಿಂಗ್ ಸರ್ ಡ್ರೀಮ್ಸ್ ಅನ್ಲಿಮಿಟೆಡ್. ಸೊ ಡ್ರೀಮ್ಸ್ ಅನ್ಲಿಮಿಟೆಡ್ ಬಗ್ಗೆ ತುಂಬಾ ಕೆಲಸ ಮಾಡಿದ್ದೀರಾ? ಹಾಂ ಸರ್. ಇದು ಸರ್ ಅಪಾರ್ಟ್ ಮೈಲ್ಸ್ ಅವೇ ಅಂತಂದು, ಅಂದರೆ 93-94ದಾಗ ನಾವು ಏನು ದೂರ ಆಗಿದ್ದೀವಿ. ಇದು ಬದುಕಿದು ಜಟ್ಕ ಬಂಡಿ ಕನ್ನಡದಾಗ. ಇದು ಅಂದ್ರೆ ನಿತ್ಯ ಪರಿಶ್ರಮ ಸರ್. ಹೇ ರಾಮ. ಇದು ಗಾಂಧೀಜಿಯ ಬಗ್ಗೆ. ಇದು ಮಹಿಳೆಯ ಬಗ್ಗೆ ಬರ್ದಿರೋಂಥದ್ದು. ಇದು ಅದೊಂದು ಮೆಟ್ಲ್ ಆಗಿಬಿಟ್ಟಂತ ಸರ್ ಒಬ್ಬ ಮನುಷ್ಯ. ಅಂದರೆ ಕೆಲವೊಂದು ಸರ್ತಿ ನಾವು ಬಳಸ್ಕೊಂಡು ಪಡ್ತೀವಿ ಸಮಾಜದಾಗ. ಇಲ್ಲಿ ನಾವೊಂದು ಹುಡುಗಿನ ಸುಮ್ಮನೆ ಸಿಂಬಲಿಕ್ ಆಗಿ ಬಳಸ್ಕೊಂಡಿನಿ ಅಷ್ಟೇ. ಅಂದರೆ ಅವರು ತಮ್ಮ ಎತ್ತರಕ್ಕೆ ಏರ್ಲಕ್ಕ ನಮ್ಮನ್ನು ತೊಳೆದು ಹೋಗ್ತಾರ ಹಿಂಗ ಅಂತಂತಂದಂಗ. ಓಹೋ, ಆ ಥರ ಅದು ಮೆಟ್ಲಾಗ್ಯದ ನೋಡಿ ಸರ್ ಒಂದು ಮನುಷ್ಯ. ಇದು ಕೋವಿಡ್ ಇದೆ ಸರ್. ಕೋವಿಡ್ನಲ್ಲಿ ಬಹಳಷ್ಟು ಕೆಲಸ ಮಾಡಿದ್ದೀನಿ ಸರ್ ಅವಾಗ ಟೈಮ್ನಾಗ. ಇದು ಆ ನಿರ್ಭಯ, ದೆಹಲಿ ದೆಹಲಿಯಾದಂಥ ಘಟನೆ. ಇದು ಜಾತ್ರೆ ಸರ್, ನಮ್ಮ ಭಾಗದಾಗ ಮೈಲಾಪುರ ಮಲಯನ್ ಜಾತ್ರೆ. ಇದು ಅರ್ಶಿಣ ಉಗ್ತಾರೆ ಸರ್, ಉದೋ ಅಂತ ಪೂರ ಇದೆ. ಇದು ಹೈದರಾಬಾದ್ 2018 ಎಕ್ಸಿಬಿಷನ್. ನೀವು ಪ್ರದರ್ಶನ ಮಾಡಿ. ಇದು 2023 ಅಕ್ಟೋಬರ್ 30. ಮನೋಜ್ ಜೈನ್ ಸರ್ ಅವರೇ ಸರ್. ಆಮೇಲೆ ನಮ್ಮ ಭಾಗದ ಹಿರಿಯ ಸಾಹಿತಿಗಳು, ಇತಿಹಾಸಕಾರರು ಭಾಸ್ಕರ್ ರಾವ್ ಮುಡುಬುಳು ಅವರು, ಇವರು ನಮ್ಮ MLA ಅವರು, ಸುನೂರ್ ಚನ್ನಾರೆಡ್ಡಿ ಅವರು. ಇದು ಗುಲ್ಬರ್ಗ ಪ್ರದರ್ಶನ ಸರ್. ಇದು ಗುಲ್ಬರ್ಗ ಪ್ರದರ್ಶನ. ಇವ್ರು ನಿನ್ನೆ ಇವರು ಗೆಸ್ಟ್ ಆಗಿ ಬಂದಿದ್ರು, ಸಿದ್ದರಾಮ್ ಹೊನ್ಕಲ್ ಅಂತ. ಇಲ್ಲಿ ನಿನ್ನೆ ಇದೇ ಶುಭೋದಯ ಕರ್ನಾಟಕ. ಶುಭೋದಯ ಕರ್ನಾಟಕ. ತೇಗಲ್ ದಿಪ್ಪಿ ಅವರು. ಈಗ ಅನೇಕ ಇದುವರೆಗೂ ಎಷ್ಟು ಪ್ರದರ್ಶನಗಳು ಮಾಡಿದ್ದೀರಾ? ಅದರಲ್ಲಿ ಸಮೂಹ ಪ್ರದರ್ಶನ ಎಷ್ಟು, ಏಕ ವ್ಯಕ್ತಿ ಪ್ರದರ್ಶನ ಎಷ್ಟು? ಏಕ ವ್ಯಕ್ತಿ ಪ್ರದರ್ಶನಗಳು ಒಂದು 15 ಸರ್. ಸಮೂಹ ಪ್ರದರ್ಶನ ಒಂದು 7. ಹೈದರಾಬಾದ್ನಾಗ
ಎಂ ಈಶ್ವರಯ್ಯ ಆರ್ಟ್ ಗ್ಯಾಲರಿ ಅಂತ ಆರ್ಟ್ ಕ್ಯೂರೇಟರ್ ನೋಡಿ, ಅವರು ಏಕ ವ್ಯಕ್ತಿ ಚಿತ್ರಕಲಾ ಪ್ರದರ್ಶನ ಇಂದು ಅಂದ್ರೆ ಪತ್ರಿಕೆಗಳ ಪ್ರಕಟಣೆಗಳನ್ನ ನೋಡ್ತಾ ಇದೀವಿ. ಅನೇಕ ಹೌದು ಸರ್, ಪತ್ರಿಕೆಗಳಲ್ಲಿ ತಮ್ಮ ಪ್ರದರ್ಶನಗಳ ಬಗ್ಗೆ ಬಗ್ಗೆ ಬಂದಿದೆ. ಬಂದದ್ದು ಸರ್. ಕಲೆ ನೋಡುವುದಲ್ಲ ಆಸ್ವಾದಿಸುವುದು. ಆಸ್ವಾದಿಸಿ. ಹ್ಮ್. ಸರ್. ನಮ್ಮ ಬಸವರಾಜ್ ಶಿಣ್ಣೂರ್ ಅಂತಂತಂದು ಸರ್, ಶಾಪುರದ ಒಬ್ರು ಯುವ ಸಾಹಿತಿಗಳು. ಅವರಿಗೆ ಈ ಕಲೆ ಬಗ್ಗೆ ಮತ್ತು ನನ್ನ ಬಗ್ಗೆ ವಿಶೇಷ ಅಭಿಮಾನ ಅದು. ಅಂದರೆ ಅವರು ಎಲ್ಲೇನ ಒಂದು ಯಾವುದನ್ನ ಕಾರ್ಯಕ್ರಮ ಇತ್ತಂದರೆ ಅದ್ರಾಗ ಶೋನ ಇದು ಮಾಡಮ್ಮ ಅಂತ. ತೆಲುಗು ಪತ್ರಿಕೆಯಲ್ಲಿ ಕೂಡ ಬಂದಿದೆ ಸರ್. ಹೈದರಾಬಾದ್ನಾಗೆ ನಾನು ಮ್ಯಾಕ್ಸಿಮಮ್ ಶೋಗಳಾಗಿದ್ದು ಹೈದರಾಬಾದಾಗ. ಹಾಂ ಸರ್, ಎಂ ಈಶ್ವರಯ್ಯ ಆರ್ಟ್ ಗ್ಯಾಲರಿ ಅಂತ ಸುಮಾರು 4 ಶೋ ಆಗಿವೆ ಸರ್. ಅಂದರೆ ಗ್ರೂಪ್ ಶೋಗಳೇ ಮಾಡೀನಿ ಅಲ್ಲಿ. ಅವ್ರ ಜೊತೆಗೆ ಅದೇ ಗ್ರೂಪ್ ಜೊತೆಗೆ ಬಂದು ಇಲ್ಲಿ ರವೀಂದ್ರ ಕಲಾಕ್ಷೇತ್ರದಾಗ 2021 ಮಾಡೀನಿ. ರವೀಂದ್ರ ಕಲಾಕ್ಷೇತ್ರದಲ್ಲಿ ಮಾಡಿದ್ದೀರಾ, ಚಿತ್ರಕಲಾ ಪರಿಷತ್ತಲ್ಲಿ ಮಾಡಿದ್ದೀರಾ, ಹೈದರಾಬಾದ್ ಮಾಡಿದ್ದೀರಾ, ಉತ್ತರ ಕನ್ನಡದಲ್ಲಿ ಮಾಡುವಂತ ಪ್ರಯತ್ನ ಮಾಡಿದ್ದೀರಾ? ಉತ್ತರ ಕರ್ನಾಟಕದಾಗ ನಾ ಎಲ್ಲಾ ಭಾಗದಾಗ ಮಾಡಕತ್ತೀನಿ. ಎಲ್ಲೆಲ್ಲಿ? ಯಾದಗಿರಿ, ಶಹಾಪುರ, ಯಾದಗಿರಿ, ಸುರಪೂರು, ರಾಯಚೂರು, ಕಲಬುರಗಿ, ಇನ್ನು ಬೀದರ್ ಒಂದು ಉಳಿದದ. ಬೀದರ್ ಒಂದು ಮಾಡಬೇಕು, ಕರ್ನಾಟಕದ ತುತ್ತ ತುದಿ ಅಂತ. ಈ ಮೂಲಕ ಕಲಾ ಸಾಕ್ಷರತೆಯನ್ನ ಎಲ್ಲ ಹರಡುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವರು ಗೊತ್ತಿದ್ದೋ ಗೊತ್ತಿರ್ಲಾರ್ದು ನೋಡ್ಲಿ, ಆಮೇಲೆ ನೋಡಿದ ಮೇಲೆ ಇದು ಏನೋ ಆದಂತಂದು ಒಂದ್ಸತಿ ಅನ್ಸ್ಲಿ, ಇದಕ್ಕೆ ಆರ್ಟ್ ಅಂತಾರಂತಂದು ಗೊತ್ತಾಗ್ಲಿ, ಅಥವಾ ಬಣ್ಣಗಳ ಬಗ್ಗೆ ಅವ್ರ ಏನೋ ಮಾಡ್ಕೊಲಿ, ಒಟ್ಟು ಅದು ಕನೆಕ್ಟ್ ಆಗ್ಲಿ ಜನರ ಜೊತೆಗೆ ಆರ್ಟ್. ಮತ್ತೆ ನಿಮ್ಮ ಪ್ರದರ್ಶನ ಉದ್ಘಾಟನೆ ಮಾಡ್ಲಿಕ್ಕೆ ಸಚಿವರು ಕೂಡ ಬಂದಿದ್ದಾರೆ, ಶಾಸಕರು ಕೂಡ ಬಂದಿದ್ದಾರೆ. ಯಾರೆಲ್ಲ ಸಚಿವರು ಶಾಸಕರನ್ನ ಕರೆಸಿದ್ರಿ ತಾವು? ಹೌದು ಸರ್, ಅದು ಆ್ಯಕ್ಚುಲಿ ಅವ್ರ ದೊಡ್ಡತನ. ನಾನು ಇದಕ್ಕೆ ಬಂದಾರ ಅವ್ರ ಎಕ್ಸಿಬಿಷನ್ಗೆ. ಯಾರೆಲ್ಲ ಬಂದಿದ್ರು ಸರ್? MLA ಅವರು ಅಲ್ಲಿ ನಿಮ್ಮ ಸ್ಥಳೀಯ ಶಾಸಕರು ಬರ್ತಾರೆ ಸರ್. ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಶರಣಬಸಪ್ಪ ದರ್ಶನಪುರ ಮೊನ್ನೆ ಒಂದು ಕಲಾಕೃತಿ ಇದಕ್ಕೆ ಮಾಡಿದ್ದೆ ಸರ್. ಅದಕ್ಕೆ ಮಾಡಿದ ಹೊತ್ನಾಗ ಒಂದು ಸನ್ಮಾನ ಮಾಡಿದ್ರು ಅವರು, ಶರಣಬಸಪ್ಪ ದರ್ಶನಪುರ ಸಾಹೇಬರು. ಹಲವಾರು ಕಾರ್ಯಕ್ರಮಗಳು ತಮ್ಮ ಸನ್ಮಾನ ಕೂಡ ಆಗಿದೆ. ನೀವು ಹೇಳ್ತಿರೋದಂಗೆ ಯಾವ ಪ್ರಶಸ್ತಿನೂ ಬೇಡ, ಕೆಲಸ ಮಾಡಬೇಕು ಅಂತ ಹೇಳ್ಬಿಟ್ಟು, ಬಟ್ ಸನ್ಮಾನ ನನಗೆ ಅದು ಗೊತ್ತೂ ಇಲ್ಲ, ಆ ಪಾರ್ಟೇ ಗೊತ್ತಿಲ್ಲ ನನಗೆ. ಅಂದ್ರೆ ಇಲ್ಲಿ ಬಂದು ಕುಂದ್ರಬೇಕು, ಹಿಂಗೆ ಮಾತಾಡಬೇಕು. ನೋಡ್ತಾ ಇದೀವಿ ನಾವು ಸಂವಿಧಾನ ಸಮರ್ಪಣಾ ದಿನದಲ್ಲಿ ತಮಗೆ ಗೌರವ ಸರ್. ಇದು ನಮ್ಮ ರಾಯಚೂರಿಂದ ಮಾರುತಿ ಬಡಿಗೇರ್ ಸರ್, ಅವ್ರು ಕಾರ್ಯಕ್ರಮ ಮಾಡಿದ್ರು ಸರ್. ಬೋಸರಾಜ್ ಸರ್ ಅವ್ರು ಬಂದು ಹೋಗಿದ್ರು ಕಾರ್ಯಕ್ರಮ. ಹಾಗೆ ಕರ್ನಾಟಕ ಚಿತ್ರಕಲಾ ಪರಿಷತ್ತು ಮತ್ತೆ ಲಲಿತ ಕಲಾ ಅಕಾಡೆಮಿ ಅನೇಕ ಸರ್ಕಾರಿ ಸಂಸ್ಥೆಗಳು ಕೂಡ ಇವೆ. ಅದರಿಂದ ಪ್ರೋತ್ಸಾಹ ಹೇಗೆ ಸಿಗ್ತದೆ ಕಲಾವಿದರಿಗೆ? ಸರ್, ಇನ್ನು ನನಗೆ ಅದಕ್ಕೆ ಸಂಬಂಧ ಬರ್ತಿಲ್ಲ ಸರ್. ಆ್ಯಕ್ಚುಲಿ ನಾನು ಆ ಜಾಗದಾಗಿದ್ದು ಆ ಕೆಲಸಗಳು ಮಾಡೋದು, ಅಂದರೆ ಈ ಸರ್ಕಾರಿ ಕಚೇರಿಗಳು ತಿರುಗೋದು ನನಗೆ ಅಷ್ಟು ಗೊತ್ತಿಲ್ಲ. ಅದು ಅಕಾಡೆಮಿ ನನಗೆ ಮೋಸ್ಟ್ಲಿ ಅಕಾಡೆಮಿಗೆ ನಮ್ಮ ಮೇಘನಾಥ್ ಬೆಳ್ಳಿ ಅಂತಂದು ಒಬ್ಬ ಕಲಾವಿದ ಅನಂತನೂ ಗೊತ್ತದವಿಲ್ಲ, ಗೊತ್ತಿಲ್ಲ. ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ತಮ್ಮ ಸಂದೇಶ, ಒಬ್ಬ ಕಲಾವಿದನಾಗಿ ಕಲೆಯ ಬಗ್ಗೆ. ಬೇರೆ ಎಲ್ಲ ಜ್ಞಾನ ಸಂಪಾದನೆ ಮಾಡಿದಂಗೆ, ಬೇರೆ ಎಲ್ಲನೂ ನೋಡಿದಂಗೆ ಆರ್ಟ್ನ ನೋಡ್ರಿ. ಇವಾಗ ಭಾಳಷ್ಟು ಜನ ಆರ್ಟ್ ಅಂತಂತಂದ್ರೆ ಹಿಂಗೆ ಪೇಂಟ್ಗಳು ತಂದು ಸುರಿದು ಅಂತಂದು ಮಾಡಿ ಹಿಂಗೆ ತಗೋ ಹಾಕಿಬಿಡ್ತಾರೆ. ನೀವು ನೋಡ್ತೀರಿ ಯೂಟ್ಯೂಬ್ನಾಗ, ಅದ್ರಾಗ ಟೆಕ್ನಿಕ್ಸ್ ಬೇರೆ, ಆರ್ಟ್ ಬೇರೆ. ಕ್ರಾಫ್ಟ್ಮ್ಯಾನ್ಶಿಪ್ ಬೇರೆ, ಆರ್ಟ್ ಬೇರೆ. ಕ್ರಾಫ್ಟ್ಮ್ಯಾನ್ಶಿಪ್ ಇದ್ದಂಗೆ ಇಳಿಸ್ತಾನ, ಭಾರಿ ಕೆತ್ತತಾನ, ಇದೆಲ್ಲ ಕ್ರಾಫ್ಟ್ಮ್ಯಾನ್ಶಿಪ್. ಆರ್ಟು ತಾನು ಕಲ್ತದ್ದು, ನಾನು ಮೊದಲೇ ಹೇಳಿದೆ, ಡಾಕ್ಟ್ರುಗಳು ಬರೆದಂಗೆ ಬರೆಯೋದು. ಹಂಗೆ ನಾವು ಪ್ರತಿದಿನ ಇಳಿಸ್ಕೊಂತ ಹೋಗೋದು, ಅದನ್ನು ಒಂದು ಹಂತಕ್ಕೆ ತರೋದನ್ನು, ಅದು ಅನುಭವನೂ ಇರ್ತದೆ ಮತ್ತು ಜ್ಞಾನನೂ ಇರ್ತದೆ. ಅದೆಲ್ಲ ಮಿಶ್ರಣನೇ ಕಲಾಕೃತಿ. ಇವಾಗ ಟೆಕ್ನಿಕ್ಸ್ ಹಿಂಗೆ ಪೇಂಟ್ ಸುರಿತಾರೆ, ಬಾಚಣಿಕಿಂದ ಹಿಂಗೆ ಮಾಡ್ತಾರೆ. ಆ್ಯಕ್ಚುಲಿ ಹಂಗೆ ಮಾಡಬೇಡ್ರಿ, ಕಲೀರಿ. ಬಹಳ ಮುಖ್ಯ ಅಂತ ಕಲೀರಿ, ಬೇಸಿಕ್ಸ್ ಕಲೀರಿ, ಮಿನಿಮಮ್ ಕಲೀರಿ. ಧನ್ಯವಾದಗಳು ಸರ್. ಇವತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹಲವಾರು ವಿಚಾರಗಳ ಬಗ್ಗೆ ಚರ್ಚೆ ಮಾಡಿದ್ದೀರಾ. ಸೊ ಕಲಾ ಸಾಕ್ಷರತೆ ಇನ್ನಷ್ಟು ನಿಮ್ಮ ಕೈಯಿಂದ ಆಗಲಿ ಅಂತ ಹೇಳ್ತಾ, ನಾನು ಮೊದಲೇ ಹೇಳಿದಂಗೆ ನಾನು ಇಡೀ ನನ್ನ ರಾಜ್ಯದ ಎಲ್ಲ ಚಿತ್ರಕಲಾ ಶಿಕ್ಷಕರ ಪರವಾಗಿ ಮತ್ತು ಎಲ್ಲ ಚಿತ್ರಕಲಾವಿದರ ಪರವಾಗಿ ಇಲ್ಲಿ ಕುಂತೀನಿ, ಮತ್ತು ಎಲ್ಲರ ಪರವಾಗಿ ನಾನು ನಿಮ್ಮನ್ನ ಮತ್ತು ಇಡೀ ನಾಡಿನ ಜನತೆಗೆ ವಂದಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದ ವೀಕ್ಷಕರೇ. ಇದಾಗಿತ್ತು ಇವತ್ತಿನ ಕಾರ್ಯಕ್ರಮ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೋರ್ವ ಅತಿಥಿಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.